SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಬೇರೆ ಓಕೆ ಸರ್, ಇದಿಷ್ಟು ನಿಮ್ಮ ಮನೆ ಬಗ್ಗೆ ಹೇಳಿದ್ರಿ. ಇವಾಗ ನಿಮ್ಮ ಸೀರಿಯಲ್ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅನ್ನುವಂಥದ್ದು ವಿಚಾರದ ಬಗ್ಗೆ ಹೇಳೋದಾದರೆ, ಡಿಗ್ರಿ ಮುಗಿಸ್ಕೊಂಡೆ. ಡಿಗ್ರಿ ಮಾಡ್ತಾನೆ VG ಆಗಿ ವರ್ಕ್ ಮಾಡ್ತಿದ್ದೆ ಲೋಕಲ್ ಚಾನಲಲ್ಲಿ. ಅದಾದಮೇಲೆ ಬ್ಯಾಕ್ ಡ್ಯಾನ್ಸರ್ ಆಗಿ, ಈಗ ಯುವ ಸಂಭ್ರಮ, ಯುವ ದಸರಾ ಅದೆಲ್ಲ ಮಾಡ್ತಾರಲ್ಲ, ಎಲ್ಲ ಬ್ಯಾಕ್ ಡ್ಯಾನ್ಸರ್ ಆಗಿ ವರ್ಕ್ ಮಾಡ್ತಿದ್ದೆ. ಅದಾಗಿ ಒಂದು 3 ಮಂತ್ಸ್ನ ವರ್ಕ್ ಮಾಡಿದೆ ಅನಿಸುತ್ತೆ, ಬಿಕಾಸ್ ಆಫ್ ಮನಿ. ಅಂದರೆ ಬ್ಯಾಂಗ್ಳೂರ್ ಬರೋಕ್ಕೆ ಅಮೌಂಟ್ ಬೇಕಿತ್ತಲ್ಲ, ಅದು ಬಂದು ನವರಸ ನಟನ ಅಕಾಡೆಮಿ ಅನ್ನೋ ಒಂದು ಅಕಾಡೆಮಿಲಿ ಸೇರಿಕೊಂಡು ಡಿಪ್ಲೊಮಾ ಇನ್ ಆ್ಯಕ್ಟಿಂಗ್ ಮಾಡಿ, ಅದಾದಮೇಲೆ ರವೀಂದ್ರ ಕಲಾಕ್ಷೇತ್ರದ ಒಂದು ತಂಡ ಜೊತೆ ಸೇರಿಕೊಂಡು ಅಲ್ಲೊಂದು 6 ತಿಂಗಳು ಟ್ರೈನಪ್ ಆಗಿ, ಅದಾದಮೇಲೆ ಹೀಗೆ ಲೈಕ್ ನಾಟಕ ಮಾಡ್ಬೇಕಾದ್ರೆ ಯಾರೋ ಒಬ್ರು ಬಂದು, ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ಕೆಲಸ ಮಾಡ್ತಿದ್ದೆ, ಯಾರೋ ಬಂದು ನೀವು ಆ್ಯಕ್ಟ್ ಮಾಡ್ತೀರಾ ಅಂದರು. ಮಾಡ್ತೀನಿ ಅಂತಂದೆ. ಆ್ಯಕ್ಚುಲಿ ನಾನು ಅನ್ಕೊಂಡಿರೋ ಸಾಂಗಿಗೆ ನಿಮ್ಮ ಫೇಸ್ ಸೂಟ್ ಆಗುತ್ತೆ, ನೀವು ಆಲ್ಬಮ್ ಸಾಂಗ್ ಇದೆ ಮಾಡ್ತೀರಾ ಅಂದರು. ಯಾರು ಎತ್ತ ಏನೂ ಗೊತ್ತಿಲ್ಲ. ಸರಿ ಆಯಿತು ಅಂತ ಒಪ್ಕೊಬಿಟ್ಟೆ. ಡೆಲ್ಲಿಲಿ ಏನಪ್ಪ ಹುಬ್ಬಳ್ಳಿಲಿ ಇರುತ್ತೆ, ದಾಂಡೇಲಿ ಮತ್ತು ಹುಬ್ಬಳ್ಳಿಲಿ ಈ ಥರದಲ್ಲಿ ಅಲ್ಲಿ ಸುತ್ತಮುತ್ತ ಇರುತ್ತೆ ಅಂದರು. ಸರಿ ಆಯಿತು ಅಂತ. ಆ್ಯಕ್ಚುಲಿ ಪೇಮೆಂಟ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಪಾಪ ಅವರು ಹೇಳಿದ್ರು, ನಾವು ಹೊಸಬ್ರು ಹಾಕೊಂಡು ಮಾಡ್ತಿರೋದು, ನನಗೊಂದು ಡಾಕ್ಯುಮೆಂಟ್ರಿ ಥರ ಬೇಕು, ನಾಳೆ ದಿನ ಯಾರು ಕೇಳಿದ್ರೆ ಏನು ಕೆಲಸ ಮಾಡಿದೀಯಾ ಅಂತ, ಇದು ತೋರ್ಸಕ್ಕೆ ಈ ಥರ ವರ್ಕ್ ಮಾಡಿದ್ದೀನಿ ಅಂತ. ಸೊ ಹಾಗಾಗಿ ಅವ್ರು ಹುಬ್ಬಳ್ಳಿಗೆ ಬನ್ನಿ ಅಂತ ಟ್ರೈನ್ ಟಿಕೆಟ್ ನಾನು ಬುಕ್ ಮಾಡ್ತೀನಿ, ಕಾಸ್ಟ್ಯೂಮ್ಸ್ ಎಲ್ಲ ನಿಮ್ಮದೇ ರೆಡಿ ಮಾಡ್ಕೊ ಬನ್ನಿ ಅಂತಂದರು. ಏನೋ ಗೊತ್ತಿಲ್ಲ, ಹೋದೆ. ಒಂದು 3-4 ಡೇಸ್ ಶೂಟ್ ಮಾಡಿದ್ರು ಆಲ್ಬಮ್ ಸಾಂಗು, ಶೂಟ್ ಮಾಡಿಸ್ಕೊಂಡ್ವಿ. ಅದಾದಮೇಲೆ ಯಾರೋ ಒಬ್ಬರು ಶಾರ್ಟ್ ಮೂವೀಸ್ ಮಾಡೋಣ ಅಂದರು, ಯಾರೋ ಟೀಮ್ ಜೊತೆ. ಅಲ್ಲೊಂದು ಒಂದು ಟೀ ಶರ್ಟ್ ಕೊಟ್ಟರು ಶಾರ್ಟ್ ಮೂವಿ ಮಾಡಿದ್ದಕ್ಕೆ, ಅದಾಯಿತು. ಅದಾದಮೇಲೆ ಇನ್ನೊಂದು ಮೂವಿಲಿ ಶಾರ್ಟ್ ಮೂವೀಸಲ್ಲಿ ಮಾಡಿದೆ. ಅದರಲ್ಲಿ ಈಗಲೂ ಪ್ರೇಮ ಮಾಮ ಅಂತ ಇದ್ದಾರೆ, ಅವರು ಸೀರಿಯಲೆಲ್ಲ ಕ್ಯಾರೆಕ್ಟರ್ ಆರ್ಟಿಸ್ಟ್ಗಳು ಮಾಡ್ತಿರ್ತಾರೆ. ಅವರು ನಮ್ಮ ಅಮ್ಮನ ಪಾತ್ರ ಮಾಡಿದರು ಏನಪ್ಪ ಶಾರ್ಟ್ ಮೂವಿಲಿ. ಈ ಮಧ್ಯ ಸಿಕ್ಕಾಪಟ್ಟ ಹೊಡೆದಾಟಗಳು, ಅಂದರೆ ಲೈಕ್ ಈ ಫೀಲ್ಡ್ಗೆ ಹೊಡೆದಾಟ, ಹೆಂಗೆ ಆಡೋದು, ಹೆಂಗೆ ಮಾಡೋದು, ಏನು ಎತ್ತ ಅಂತ. ಅವಾಗ ಬೇರೆ ಅಲ್ಲಿ ತನಕ ಆರ್ಟಿಸ್ಟ್ ಬೇರೆ ಆಗಿರ್ಲಿವಲ್ಲ. ನನ್ನ ಫ್ರೆಂಡ್ ಅವ್ರು ಡೌ ಮನೇಲಿದ್ದೆ ನಾನು ಬೆಂಗಳೂರಲ್ಲಿ ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸಲ್ಲಿ ಬಂದಾಗ. ಅಂದರೆ ನಮ್ಮ ಕೋರ್ಸ್ ಎಲ್ಲ ಮಾಡ್ಬೇಕಾದ್ರೆ PG ಲಿದ್ದೆ. ಕೋರ್ಸ್ ಎಲ್ಲ ಆದಾದ್ಮೇಲೆ ಮೈಸೂರಿಗೆ ಹೋಗಿ ಸ್ವಲ್ಪ ವರ್ಕೌಟ್ ಮಾಡಿ ಫೋಟೋ ಶೂಟ್ ಮಾಡ್ಸ್ಕೊಂಡು ಬಂದಾದ್ಮೇಲೆ ಯಾರೊಬ್ರು ಪ್ರೊಡ್ಯೂಸ್ ಮಾಡ್ತೀನಿ ಹಾಗೆ ಹೇಗೆ ಅಂತ ಹೇಳಿ ನನ್ನ ಕರ್ಕೊ ಮೈಸೂರಿಂದ ಕರೆಸಿ PG ಇರಿಸ್ತೀನಿ ಅಂತ ಹೇಳಿ PGನೂ ಇರಿಸ್ತೆ. ನನ್ನ ಫ್ರೆಂಡ್ ಮನೇಲಿ ಒಂದು ವಾರ 15 ದಿನ ಆದರೂ ಅಲ್ಲೇ ಇರು ಹೇಳ್ತೀನಿ ಅಂತಂದು ಅವ್ರು ಅಂದರೆ ದ ಥಿಂಗ್ ಈಸ್ ಅವ್ರ ಸಿನಿಮಾದವರೇ ಅಲ್ಲ ಪಾಪ. ನಾನು ಸಿನಿಮಾದವರು ಅನ್ಕೋಬಿಟ್ಟಿದ್ದೆ. ಅವರು ಯಪ್ಪ ಬಿಲ್ಡಪ್ ಕೊಟ್ಟಿದ್ದೆಲ್ಲ ಹೇಳಿದ್ದೆಲ್ಲ ನೋಡಿ ಸಿನಿಮಾದವರು ಅನ್ಕೋಬಿಟ್ಟಿದ್ದೆ. ಆಮೇಲೆ ಲೇಟರ್ ಆನ್ ಗೊತ್ತಾಯ್ತು, ಯಪ್ಪ ಸಿನಿಮಾದವರಲ್ಲ, ಸುಮ್ಮನೆ ನನ್ನ ಇಟ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದೀರ ನನ್ನ ಅಂತ. ಆವಾಗ ಫ್ರೆಂಡ್ ಮನೇಲಿದ್ದೆ. ನನ್ನ ಫ್ರೆಂಡ್ ವಿಶು ಅಂತ ಇದ್ದಾನೆ, ಅವ್ರ ಫ್ರೆಂಡ್ ಅವ್ರ ಹುಡುಗಿ ಬಂದು ವೀಣಾ, ಈಗ ಮದುವೆ ಆಗಿದೆ, ಅವ್ರ ಮನೇಲಿದ್ದೆ. ಅವ್ರು ಡೌ ಮನೇಲಿದ್ದು ಅದ್ರ ಮಧ್ಯೆ ಹಿಂಗೆಲ್ಲ ಶಾರ್ಟ್ ಮೂವೀಸು ಅದು ಇದು ಎಲ್ಲ ಮಾಡ್ಕೊಂಡಿದ್ದೆ. ಅದಾದ್ಮೇಲೆ ಯಾಕೋ ವರ್ಕೌಟ್ ಆಗ್ತಿಲ್ಲ. ಅಂದರೆ ಈಗ ನಾನು ಹೆಂಗಾಗಿದ್ದೀನಿ ಅಂದರೆ, ನಮ್ಮ ಫ್ಯಾಮಿಲಿ ನಾನೇ ಮೊದಲನೇ ಮಗ. ಅದಾದ್ಮೇಲೆ ನನ್ನ ತಂಗಿ. ಜವಾಬ್ದಾರಿ ಜಾಸ್ತಿ, ತುಂಬಾನು ಲೋವರ್ ಅಲ್ಲ, ತುಂಬ ಅಪ್ಪರ್ ಅಲ್ಲ, ಮಿಡಲ್ ಕ್ಲಾಸ್ ಆಯ್ತಾ ನಮ್ದಿರೋದು. ಜವಾಬ್ದಾರಿ ಜಾಸ್ತಿ. ಈಗ ನನ್ನ ಗೋಲ್ಡನ್ ಸ್ಪೂನ್ ಇಟ್ಕೊಂಡು ಬೆಳೆದೆ, ಸಿಲ್ವರ್ ಸ್ಪೂನು ಅಂತೆಲ್ಲ ಹೇಳ್ತಾರೆ ಸರ್. ನಿಮ್ದು ಯಾವ ಸ್ಪೂನ್ ಅಂತ ಕೇಳ್ಬೋದು. ನಮ್ಮ ನಾರ್ಮಲ್ ಸ್ಟೀಲ್ ಸ್ಪೂನ್ ಬರುತ್ತೆ ಗೊತ್ತಾ, ಆ ಸ್ಪೂನ್ ನಮ್ದು. ಕೆಲವ್ರು ತಪ್ಪು ಮಾಡೋದು ಕೇಡ್ ಮಾಡೋದಕ್ಕೆ, ಕೆಲವ್ರು ತಪ್ಪು ಮಾಡೋದು ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ. ಅಪ್ಪ ಅಮ್ಮಗೂ ನಮಗೂ ವಯಸ್ಸಾಗ್ತಾ ಏಜ್ ಹೆಂಗೆ ಆಗ್ತಾ ಇರುತ್ತೆ, ಅವ್ರಿಗೂ ಏಜ್ ಆಗ್ತಾನೆ ಇರುತ್ತೆ. ನನಗೆ ಬರ್ಡನ್ ಕೊಡೋದು ಇಷ್ಟ ಇಲ್ಲ. ಯೂಶಲಿ ನಮ್ಮ ಪಪ್ಪ ಹೆಂಗೆ ಅಂದರೆ ಸ್ವಲ್ಪ ಸಾಫ್ಟು. ಒಂದಿನ ಯಾರ ಹತ್ರ ಯಾವುದೋ ಸಾಲ ಮಾಡಿಲ್ಲ, ಏನೂ ಮಾಡಿಲ್ಲ. ನಾಳೆ ದಿನ ಈ ಫೀಲ್ಡಿಗೆ ಬಂದು ನನ್ನ ಮಗ ಎಲ್ಲಿ ಸಾಲಾಗಿಲ್ಲ ಮಾಡಿ ನನ್ನ ಮೇಲೆ ಎಲ್ಲನೂ ಇದು ಮಾಡೋ ಥರ, ಅವನೇನೋ ಅರ್ನಿಂಗ್ ಮಾಡಲ್ಲ ಅಂದರೆ ಹೆಂಗೆ, ಮಗಳು ಮದುವೆ ಹೆಂಗೆ ಮಾಡೋದು, ಎಜುಕೇಷನ್ ಹೆಂಗೆ ಮಾಡೋದು ಅಂತ ಆ ಥರ ಥಿಂಕಿಂಗ್ ಇತ್ತು ನಮ್ಮ ಅಪ್ಪಂಗೆ. ನನಗೂ ಅದೇ ಇತ್ತು ಭಯ, ಎಲ್ಲಿ ನನ್ನ ಕೆಲಸಗಳು ಸಿಗಲಿಲ್ಲ ಅಂತಂದರೆ, ಇಲ್ಲಿ ಸಕ್ಸಸ್ ಆಗಲಿಲ್ಲ ಅಂದರೆ ಸರ್ವೈವ್ ಹೆಂಗೆ ಮಾಡೋದಂಗೆ. ಬಿಕಾಸ್ ಏನಕ್ಕೆ ಅಂದರೆ ಇದು ಬಿಟ್ಟು ಬೇರೆ ಏನೋ ನಂಗೆ ಇಲ್ಲವೇ ಇಲ್ಲ. ಈಗಲೂ ಟಿಲ್ ಟುಡೇ ನಮ್ಮ ಮೈಂಡಲ್ಲಿ ಬೇರೆ ಏನೂ ಇಲ್ಲ, ಇಲ್ಲೇ ಇರಬೇಕು. ಸಿನಿಮಾ ಆಗಿರ್ಬೋದು, ಸೀರಿಯಲ್ಸ್ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಬಿಟ್ಟರೆ ಬೇರೆ ಏನೂ ಇಲ್ಲವೇ ಇಲ್ಲ ನನ್ನ ಮೈಂಡಲ್ಲಿ. ಸೊ ಆ ಥರ ಇದ್ಮೇಲೆ ಇಲ್ಲ ಗುರು, ಇದಾಗಲ್ಲ, ವರ್ಕೌಟ್ ಆಗಲ್ಲ, ಒಂದು ಕೆಲಸ ಮಾಡೋಣ, ಇಲ್ಲಿದ್ರೆ ಅಲ್ವ ನನಗೆ ಕಷ್ಟ, ಇದೇ ಮೈಂಡ್ ಸೆಟ್ ಯಾವಾಗಲೂ ಇರುತ್ತೆ, ದುಬೈಗೆ ಹೋಗೋಣ ಅಂತ ಅಂದ್ಬಿಟ್ಟು ಪಾಸ್ಪೋರ್ಟ್ ಎಲ್ಲ ರೆಡಿ ಮಾಡಿಸಿ ನನ್ನ ಫ್ರೆಂಡ್ ಜೊತೆ ದುಬೈಗೆ ಹೋಗೋಣ ಅಂತ ಹೋಗಿ ಪಾಸ್ಪೋರ್ಟ್ ಎಲ್ಲ ರೆಡಿ ಮಾಡಿಸಿ, ನನ್ನ ಪ್ರಕಾರ 27th ನಂಗೆ ಮರ್ತೋಗಿದೆ, ಅಕ್ಟೋಬರ್ 27 ಯಾವಾಗಲೂ ದುಬೈಗೆ ಹೋಗ್ಬೇಕು ಪ್ಲಾನ್ ಆಗಿತ್ತು. ಇಲ್ಲಿದ್ರೆ ಇದೇ ಮೈಂಡ್ ಸೆಟ್ ಯಾವಾಗಲೂ ಇರುತ್ತೆ ಅಂತ. ಲಾಸ್ಟ್ ಒಂದ್ಸರಿ ಟ್ರೈ ಮಾಡೋಣ ಅಂದ್ಬಿಟ್ಟು ಪ್ರೇಮ ಮ್ಯಾಮ್ ಅಂತ ಹೇಳಿದ್ನಲ್ಲ, ಆ ಮ್ಯಾಮಿಗೆ ಒಂದು ಟೆಕ್ಸ್ಟ್ ಆಗ್ತೆ, ಮ್ಯಾಮ್ ಹಿಂಗೆ ಸಿಕ್ಕಾಪಟ್ಟೆ ಹುಡುಕ್ತಾ ಇದ್ದೀನಿ, ಎಲ್ಲೂ ಅವಕಾಶಗಳು ಸಿಗ್ತಿಲ್ಲ. ಅಂದರೆ ಆಡಿಷನೇ ಸಿಗ್ತಿಲ್ಲ ನಂಗೆ ಕೊಡೋದಕ್ಕೆ, ಗೊತ್ತಾಗ್ತಿಲ್ಲ ಆಡಿಷನ್ಸ್ ಎಲ್ಲಿ ನಡೀತಿದೆ ಅಂತ, ಅವಕಾಶಗಳು ಸಿಗ್ತಿಲ್ಲ, ಯಾರೋ ಒಬ್ರು ಡೈರೆಕ್ಟರ್ ನಂಬರ್ ಇದ್ರೆ ಕೊಡ್ತೀರಾ ಅಂತ. ಅವಾಗ ಕೊಟ್ಟಿದ್ದೆ ಮೈಸೂರು ಮಂಜು ಸರ್ ನಂಬರು. ಮೈಸೂರು ಮಂಜು ಸರ್ ನಂಬರ್ ಸಿಕ್ತು, ಟಕ್ ಅಂತ ಫೋನ್ ಮಾಡಿದೆ, ಸರಿ ಕೊಟ್ಟರು ಅಂತಂದೆ. ಆಫೀಸಿಗೆ ಬರಪ್ಪ ಅಂದರು, RR ನಗರಕ್ಕೆ ಹೋದೆ, ಮಾತಾಡ್ಸಿದ್ರು, ಎಲ್ಲ ಆಯಿತು. ಮಾತಾಡ್ಸಲ್ಲ ಆದಮೇಲೆ ಆಯಿತು ನಾನು ಮಾಡ್ತೀನಿ, ಒಂದು 3 ಮಂತ್ಸ್ ಟೈಮ್ ಕೂಡ ಆಗ್ತೀನಿ ಅಂದರು. 3 ಮಂತ್ಸ್ 4 ಮಂತ್ಸ್ ಆದರೂ ಪತ್ತೆಗೆ ಇಲ್ಲ ಸರ್. ಅಂದರೆ ಪಾಪ ಅವ್ರು ಯಾವುದೋ ಬಿಸಿಲಿ ಆಗೋಗಿದ್ದಾರೆ, ನಂದು ಈ ಅಲ್ಲಿ ಇಲ್ಲಿ ಓಡಾಟ. ಹೇಳ್ತೀನಿ ಅಂದ್ರಲ್ಲಿ ಇವರು ಅದ್ರಲ್ಲಿ ಒಬ್ರು ಹೇಳ್ತಾರೆ ಅಂದ್ಬಿಟ್ಟು ಸುಮ್ಮನಾಗೋದೆ.
ಆಮೇಲೆ ಯಾವಾಗ ನನ್ನ ಮೈಸೂರಿಂದ ಒಬ್ಬ ಪ್ರೊಡ್ಯೂಸರ್ ಅಂತ ಹೇಳಿ ಸುಳ್ಳು ಹೇಳಿ ನನ್ನ ಕರ್ಸ್ಕೊಂಡಿದ್ರಲ್ಲ, ಅವರು ಲಾಸ್ಟ್ ಮೂಮೆಂಟಲ್ಲಿ ನಂಗೆ ಹುಷಾರಿಲ್ಲ, ನಾನು ದುಬೈಗೆ ಹೋಗ್ತಿದ್ದೀನಿ, 3 ವರ್ಷ ಇರಲ್ಲ, ನೀನು ಮನೆಗೆ ಹೋದರೆ ವಾಪಸ್ ಹೋಗ್ಬಿಡು, ಇಲ್ಲೇ ಇದ್ದಾರೆ, ಬದುಕು ಏನಾರ ಮಾಡು ಅಂದ್ರು. ಅಷ್ಟು ದಿನ ತನಕ ಮನೆ ಕರೆಸಿ ಊಟ ಮಾಡಿಸಿ ಕೂರಿಸ್ಕೊಂಡು ಎಲ್ಲ ಮಾಡ್ತಿದ್ವಿ ವ್ಯಕ್ತಿ. ಅವ್ರ ಗೇಟಿಂದ ಆಚೆನೆ ಮಾತಾಡ್ಸಿ ಹಂಗೆ ಕಳಿಸ್ಬಿಟ್ಟ. ಅವತ್ತು ಅವ್ರ ಮನೆ ಮುಂದೆ ಆಚೆ ಬಂದು ಕಟ್ಟೆ ಮೇಲೆ ಕುತ್ಕೊಂಡು ಕಣ್ಣೀರು ಹಾಕ್ತಾ ಕೂತಿದ್ದೆ. ಅಂದ್ರೆ ಮನೇಲೆಲ್ಲ ಫುಲ್ ಹೇಳಿದ್ದೆ, ನೀವು ತಲೆ ಕೆಡ್ಸ್ಕೊಬೇಡಿ, ಒಬ್ರು ಸಿಕ್ಕಿದ್ದಾರೆ, ಒಂದಿಷ್ಟು ಅಮೌಂಟ್ ಬರುತ್ತೆ, ಕೆಲಸ ಮಾಡ್ತಿದ್ದೀನಿ, ಒಂದಿಷ್ಟು ಅಮೌಂಟ್ ಬರುತ್ತೆ, ನಾನೇನು ಸುಮ್ಮನೆ ಕೂತಿರಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ದೆ. ಅವರು ಬಿಡು, ಅಟ್ಲೀಸ್ಟ್ ಏನೋ ಒಂದು ಸಿಕ್ತಲ್ಲ ಅವನಿಗೆ, ಏನೋ ಒಂದು ಮಾಡ್ತಲ್ಲ, ಆ ಒಪ್ಪಲಿದ್ರು. ಅದನ್ನ ಹೇಳಿ 2 ದಿನಕ್ಕೆ ಬ್ಯಾಂಗ್ಳೂರ್ ಬರ್ತೀನಿ, ರಿಟರ್ನ್ ಈ ಥರ ಆಗೋಯ್ತು. ಇವಾಗಲೂ ಅದನ್ನ ಹೇಳ್ತೀನಿ, ನಮ್ಮ ಮಿರಾಕಲ್ ಅಂತ. ಈಗಲೂ ಏನು ನಂಬಲಿಲ್ಲ, ಸುಮ್ಮನೆ ಮೊಬೈಲ್ ಓಪನ್ ಮಾಡ್ತಾ ಏನಪ್ಪ ಮಾಡೋಣ ಅಂತ ಕೂತಿದ್ದೆ. ಕಣ್ಣೀರು ಸೀದಾ ಹೋಗಿ ಮೈಸೂರು ಮಂಜು ಸರ್ ಪ್ರೊಫೈಲಿಗೆ ಓಪನ್ ಆಯಿತು. ಅದನ್ನ ನಾವು ಒಂದ್ಸಲ ಆಡಿಷನ್ ಕೊಟ್ಟಿದ್ದಲ್ಲ, ಓಪನ್ ಆಯಿತು. ಆನ್ಲೈನ್ ಅಂತ ತೋರಿಸ್ತು, ಆಯ್ ಅಂತ ಟೆಕ್ಸ್ಟ್ ಆಗ್ತೆ, ಎಲ್ಲಿದೆಯಾ ಅಂತ ಅವರೇ ಕಾಲ್ ಮಾಡಿದ್ರು. ಮರ್ತೇ ಬಿಟ್ಟಿದ್ದಾರೆ ಸರ್ ನನ್ನ, ನಾನು ಬಂದೆ ಆಡಿಷನ್ ಕೊಟ್ಟಿದ್ದೇನದೇ ಮರ್ತೋಗ್ಬಿಟ್ಟಿದ್ದಾರೆ. ಆಮೇಲೆ ಕೊನೆಗೆ ಹೋದಾದ್ಮೇಲೆ ಆಡಿಷನ್ಗೆ ಎಲ್ಲೋ ಸರ್ ಹಿಂಗೆ ಕೆಲವೊಂದು ಪ್ರಾಬ್ಲಮ್ ಆಗಿತ್ತು, ಹಾಗೆ ಫಸ್ಟ್ ಮೇಕಪ್ ಹಾಕೊಂಡು ಆಡಿಷನ್ ಕೊಟ್ಟು ಹೋಗು ಅಂದರು. ಯಾವ ಟೆನ್ಷನಲ್ಲಿ ಕೊಟ್ಟನೋ, ಯಾವ ಇದ್ರಲ್ಲಿ ಕೊಟ್ಟನೋ, ಹೆಂಗೆ ಕೊಟ್ಟನೋ ನನಗೆ ಗೊತ್ತಿಲ್ಲ. ಬಿಕಾಸ್ ಆ ಇನ್ಸಿಡೆಂಟ್ ಆಗಿದ ತಕ್ಷಣ ಅವ್ರು ಫೋನ್ ಮಾಡಿದ್ದು 1 ಅವರ್ಗೆ, ನನಗೆ ಬೇರೆ ಮನೆಯಿಂದ ಆಚೆ ಹಾಕಿದ್ದಾರೆ ಏನು ಅಂತ. ಅದು ಯಾವ ಟೆನ್ಷನ್ ಕೊಟ್ಟನೋ ಏನೋ ಕೊಟ್ಟಿಲ್ಲ, ಒಂದೇ ಟೇಕಿ ಕೊಟ್ಟು ಬಂದ್ಬಿಟ್ಟೆ. ಏನು ಸೆಲೆಕ್ಟ್ ಒಂದೇ ಟೇಕಿ ಕೊಟ್ಟು ಬಂದೆ. ಸರ್ 2 ದಿನ ವೆಯ್ಟ್ ಮಾಡಿ ಹೇಳ್ತೀನಿ ಅಂದರು. ಅದಾದಮೇಲೆ ಮತ್ತೆ ಚಾನಲ್ ಆಫೀಸಿಗೆ ಕರೆಸಿ ಪ್ರೊಡ್ಯೂಸರ್ ಕೂತ್ಕೊಂಡು ಮಾತಾಡಿ, ಅಲ್ಲಿಂದ ಅವನು ಮತ್ತೆ ಶ್ರಾವಣಿ ಸ್ಟಾರ್ಟ್ ಆಗಿದ್ದು. ಅವನು ಮತ್ತೆ ಶ್ರಾವಣಿ ಅದೇ ಹೇಳಿದ್ನಲ್ಲ, ನಂಗೆ ಟರ್ನಿಂಗ್ ಪಾಯಿಂಟ್ ಆಯ್ತು ಅಂತ. ಪ್ರೇಮ ಮ್ಯಾಮ್ ಫಸ್ಟ್ ಬಂದು, ಅಂದ್ರೆ ಹೆಣ್ಣಿನ ರೂಪದಲ್ಲಿ ಬಂದು ಮಾಡಿದ್ದು ಅಂತ. ಅದಾದ್ಮೇಲೆ ಪ್ರೇಮ ಮ್ಯಾಮ್, ನಿಮ್ ಸೀರಿಯಲ್ ಪ್ರೇಮ ಕಾವ್ಯ, ಅದು ಇದು ಲೇಡಿ. ಆಮೇಲೆ ನಾನು ನಂಬಿರೋ ದೇವ್ರು ಆ ಮುಖಾಂತರ ಅಂತ. ಅವನು ಮತ್ತೆ ಶ್ರಾವಣಿ ಸ್ಟಾರ್ಟ್ ಆಗಿ ಒಂದು 4 months ಆಯ್ತು. 4 months ಆದ ತಕ್ಷಣ ಪ್ಯಾರಲಲ್ ಆಗಿ ನಾನು ಕೆಂಡ ಸಂಪಿಗೆ ಹುಡುಕಕ್ಕೆ ಸ್ಟಾರ್ಟ್ ಮಾಡಿದೆ. ಕೆಂಡ ಸಂಪಿಗೆ ಹುಡುಕ್ಬೇಕಾದ್ರು ಅಷ್ಟೇ ನಮ್ಮ ಅಮ್ಮನ ಕ್ಯಾರೆಕ್ಟರ್ ಮಾಡ್ತಿದ್ರು. ಅವ್ರು ಕೆಂಡ ಸಂಪಿಗೆಯಲ್ಲಿ ಕೇಳಿದ್ರಂತೆ, ಯಾರು ರೀಪ್ಲೇಸ್ಮೆಂಟ್ ಕ್ಯಾರೆಕ್ಟರ್ ಇದ್ರೆ ಹೇಳಿ, ತಮ್ಮನ ಕ್ಯಾರೆಕ್ಟರ್, ಹೀರೋ ತಮ್ಮನ ಕ್ಯಾರೆಕ್ಟರ್, ಗುಡ್ ಲುಕಿಂಗು ಸ್ವಲ್ಪ ಇರಬೇಕು ಅಂತ. ಹಾಗೆ ಟಕ್ ಅಂತ ಮಮ್ಮ ನನ್ನ ನೆನ್ಪು ಮಾಡ್ಕೊಂಡಿದ್ದಾರೆ. ಅಂದ್ರೆ ಅವ್ರ ಜೊತೆ ಡೈಲಿ ಆಕ್ಟ್ ಮಾಡ್ತಿದ್ನಲ್ಲ, ಹುಡುಗನ ಕೆಪಾಸಿಟಿ ಇದೆ, ಕೇಪಬಿಲಿಟಿ ಇದೆ, ಚೆನ್ನಾಗಿ ಆಕ್ಟ್ ಮಾಡ್ತಾನೆ ಅಂತ ಅಲ್ಲಿ ರೆಫರ್ ಮಾಡೋದು. ಅಲ್ಲಿ ಲುಕ್ ಟೆಸ್ಟ್ ಕೊಟ್ಟು ನಾಳೆಗಿಂದನೇ ಶೂಟ್ ಸ್ಟಾರ್ಟ್ ಆಗೋಯ್ತು. ಕೆಂಡ ಸಂಪಿಗೆ ಹೆಂಗ್ ಸ್ಟಾರ್ಟ್ ಆಯ್ತು. ಕೆಂಡ ಸಂಪಿಗೆ ಸ್ಟಾರ್ಟ್ ಆದ ತಕ್ಷಣ ಕೆಂಡ ಸಂಪಿಗೆ ಒಂದು 10 months 11 months ಏನೋ ಮಾಡಿದೆ. ಕೆಂಡ ಸಂಪಿಗೆ ಮುಗೀತು. ಅದಾದ ತಕ್ಷಣ ಸೇಮ್ ನಮ್ಮ ಸೀರಿಯಲ್ ಅವನು ಮತ್ತೆ ಶ್ರಾವಣಿ ಚಿಕ್ಕಮ್ಮನ ಕ್ಯಾರೆಕ್ಟರ್ ಅನುಷಾ ಮ್ಯಾಮ್ ಅಂತ ಇದ್ದಾರೆ, ಅವರು ತೆಲುಗು ರೆಫರ್ ಮಾಡ್ಕೊಟ್ರು ನನ್ನ. ಈ ಹುಡುಗ ಚೆನ್ನಾಗಿ ಆಕ್ಟ್ ಮಾಡ್ತಾನೆ, ತೆಲುಗು ಮಾಡಿ ಅಂತ. ತೆಲುಗು ಆಯ್ತು. ತೆಲುಗು ಮುಗಿತಾ ಇದ್ದಂಗೆ ಸೇಮ್ ಅವನು ಮತ್ತೆ ಶ್ರಾವಣಿಲಿ ಸೇಮ್ ನನ್ನ ಅತ್ತೆ ಮಗಳು ಕ್ಯಾರೆಕ್ಟರ್ ಮಾಡೋಳು. ಪ್ರೇಮ ಕಾವ್ಯಗೆ ನನ್ನ ತಂಗಿ ಕ್ಯಾರೆಕ್ಟರ್ಗೆ ಆಡಿಷನ್ ಕೊಡಕ್ಕೆ ಬಂದಿದ್ಲು. ಅವಾಗ ನಮ್ಮ ರವೀನ್ ಸರ್, ನಮ್ಮ ಪ್ರೇಮ ಕಾವ್ಯ ಪ್ರೊಡ್ಯೂಸರ್ ರವೀನ್ ಸರ್ ಏನಿದ್ದಾರೆ, ಅವ್ರು ಕೇಳಿದ್ರಂತೆ, ಯಾರು ಹುಡುಗ ಇದ್ರೆ, ಫ್ರೆಶರ್ ಹುಡುಗ ಇದ್ರೆ ಹೇಳಮ್ಮ, ಸ್ವಲ್ಪ ಇನ್ನೋಸೆಂಟ್ ತರ ಕಾಣಿಸ್ಬೇಕು ಅಂತ. ಅವ್ಳು ಟಕ್ ಅಂತ ನಂಬರ್ ಕೊಟ್ಟಿದ್ದಾಳೆ. ಆಫೀಸ್ಗೆ ಹೋದೆ, ಮಾತಾಡಿದೆ, ಪ್ರೇಮ ಕಾವ್ಯ ಆಯ್ತು. ಹಂಗೆ ಪ್ರತಿಯೊಬ್ಬರು ಒಂದೊಂದು ಚೈನ್ ಲಿಂಕ್. ಓಕೆ ಸರ್, ಇವಾಗ ಎಲ್ಲ ಪ್ರೇಮ ಕಾವ್ಯ ಜರ್ನಿ ಸ್ಟಾರ್ಟ್ ಆಯ್ತು, ಸ್ಮೂತ್ ಆಗಿ ಹೋಗಿರ್ತಿತ್ತು. ಇವಾಗ ಆ ಜರ್ನಿ ವಿಚಾರಕ್ಕೆ ಬಂದ್ರೆ ನಂಬರ್ 1 TRP ಅಲ್ಲಿ ಇದ್ದಿತ್ತು ಪ್ರೇಮ ಕಾವ್ಯ. ಇವಾಗ ಸಡನ್ಲಿ ಸೀರಿಯಲ್ ಸ್ಟಾಪ್ ಆಗ್ತಿದೆ ಅಂದಾಗ ಆಡಿಯನ್ಸಿಗೆ ಒಂದು ಇದು ಬರುತ್ತೆ, ಯಾಕೆ ಅಷ್ಟು ಚೆನ್ನಾಗಿ ಓಡ್ತಿರುವಂಥ ಸೀರಿಯಲ್ ಯಾಕೆ ಸಡನ್ಲಿ ಸ್ಟಾಪ್ ಆಗ್ತಿದೆ, ಯಾಕೆ ಸ್ಟಾಪ್ ಮಾಡಬೇಕು ಅನ್ನೋದು ಆಡಿಯನ್ಸಿಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಸರ್. ಅಂದರೆ ನಿಮ್ಮ ಮುಖಾಂತರ ಒಂದು ಕ್ಲಾರಿಟಿ ಕೊಡೋದಾದರೆ ಯಾಕೆ ಇಷ್ಟು ಬೇಗ ಕ್ಲೋಸ್ ಮಾಡಿದ್ರು ಅನ್ನುವಂಥದ್ದು. ಆ್ಯಕ್ಚುಲಿ ಕಲರ್ಸ್ ಕನ್ನಡದಲ್ಲಿ ಬಿಗ್ ಬಾಸ್ ಬಂದಾಗ 2 ಸೀರಿಯಲ್ ಅವರು ಅವ್ರವ್ರ ಜಾಗನ ಬಿಟ್ಕೊಡ್ಬೇಕು. ಓಕೆ. ಬಿಕಾಸ್ ಏನಕ್ಕೆ ಅಂದರೆ 9:30 11 ಗಂಟೆ ತನಕ 1.5 hour ಬಿಗ್ ಬಾಸ್ ಬರ್ತಿದೆ. 2 hours 9 ಗಂಟೆಯಿಂದ 10:30 ತನಕ ಯೂಶಲಿ ಸೀರಿಯಲ್ ಇರೋದು 9 ಗಂಟೆಯಿಂದ. ಸೊ ಹಾಗಾಗಿ 2 ಸ್ಲಾಟ್ ಅವ್ರು ಬಿಟ್ಕೊಡ್ಲೇಬೇಕು. 10 hours ಬಿಟ್ಕೊಡು, 1 ವರ್ಷ ಆಗಿರಲಿ 2 ವರ್ಷ ಆಗಲಿ ಬಿಟ್ಕೊಡ್ಲೇಬೇಕು. ಆ್ಯಂಡ್ ದ ಥಿಂಗ್ ಈಸ್ ಬಂದು ಗೌರಿ ಕಲ್ಯಾಣ ಆಗಿರ್ಬೋದು, ಪವಿತ್ರ ಬಂಧನ ಆಗಿರ್ಬೋದು, ಇಲ್ಲ ಅಂತ ಅಂದರೆ ನಂದಗೋಕುಲ ಆಗಿರ್ಬೋದು, ಈಗ ಅಗ್ನಿಸಾಕ್ಷಿ 2 ಬರ್ತಿರೋದಾಗಿರ್ಬೋದು, ಇವೆಲ್ಲವೂ ನಾವು ಬಂದಾದ್ಮೇಲೆ ಬಂದಿರೋರು. ನಾವು ಅಳುಬ್ರು ಸ್ವಲ್ಪ. ಭಾರ್ಗವಿ LLB ನಾವು ಇಬ್ರು ಅಳುಬ್ರು. ಆಮೇಲೆ ಮುದ್ದು ಸೊಸೆ TRP ಚೆನ್ನಾಗಿದೆ. ನಮ್ ಸ್ವಲ್ಪ ನಾವು ಭಾರ್ಗವಿ LLB ಬಂದು ಮತ್ತೆ ನಾವು ಪ್ರೇಮ ಕಾವ್ಯ ಬಂದು 2 ಸ್ವಲ್ಪ ಹಳೆ ತಲೆ. ಮಿಕ್ತವರೆಲ್ಲ ಈಗ 200 episodes, 180 episodes, 130 episodes ಈ ತರ ಇದ್ದಾರೆ. ಸೊ ಹಾಗಾಗಿ ಈಗ ಯಾವುದೇ ಪ್ರೊಡ್ಯೂಸರ್ಸ್ ಆದ್ರೂ ಅವ್ರ ಜಾಗದಲ್ಲಿ ನಾವೇ ನಿಂತ್ಕೊಂಡ್ರು ಅದನ್ನೇ ಯೋಚನೆ ಮಾಡೋದು. ಈಗ ತಾನೇ ಪಾಪ ಅವ್ರು ಬಂಡವಾಳ ಹಾಕಿರ್ತಾರೆ, ಈಗ ತಾನೇ ದುಡ್ಡು ಹಾಕಿರ್ತಾರೆ, ಅಷ್ಟು ಬೇಗ ಸೀರಿಯಲ್ನ ವೈಂಡ್ ಅಪ್ ಮಾಡೋಕ್ಕಲ್ಲ. ನಮ್ದು 1 ವರ್ಷ ಆಗಿತ್ತು. ಆ್ಯಂಡ್ ನನ್ನ ಪ್ರಕಾರ ನಮ್ದು ಅಷ್ಟು ಕತೆ ಇರಲಿಲ್ಲ. ಅಂದರೆ ನಮ್ದು ಇದ್ದಿದ್ದೇ ಒಂದು 1 year ತನಕ ಸ್ಟೋರಿ ಅನ್ನೋ ಇದ್ದಿದ್ದು. ನಂಗೆ ಪರ್ಸನಲ್ ನಾನು ಅನ್ಕೊಂಡಿರೋದು 1 year ತನಕ ಸ್ಟೋರಿ ಇತ್ತು. ಆ್ಯಂಡ್ ಬಿಗ್ ಬಾಸ್ಗೆ 2 ಸೀರಿಯಲ್ ಬಿಟ್ಕೊಡ್ಲೇಬೇಕಿತ್ತು. ನಾವೊಂದು ಬಿಟ್ಕೊಟ್ಟಂಗಾಯ್ತು, ಮತ್ತೆ ಭಾರ್ಗವಿ LLB ಒಂದು ಬಿಟ್ಕೊಟ್ಟಂಗಾಯ್ತು. ಸ್ವಲ್ಪ ಹಳೆ ತಲೆ ಇದ್ರಿಂದ ಸೀರಿಯಲ್ ಎಲ್ಲ ನೋಡಿದ್ದೀವಿ ನಿಮ್ಮನ್ನ, ಒಂಥರ ಇನ್ನೋಸೆಂಟ್ ಕ್ಯಾರೆಕ್ಟರ್ ನಿಮ್ಮದು. ಬಟ್ ನೀವು ರಿಯಲ್ ಲೈಫಲ್ಲೂ ಹಾಗೆ ಇರ್ತೀರಾ ಅಥವಾ ಏನು ಚೇಂಜಸ್? ಯೂಶಲಿ ರಫ್ ಆಗಿರ್ತೀರಾ ಹೆಂಗೆ? ಅಲ್ಲ ನಾನು ನೋಡಿ ಮಟ್ಟ ಒಂದು ಸ್ವಲ್ಪ
ಸೈಲೆಂಟ್ ಅಂತ ಅಲ್ಲ ಅನ್ಸುತ್ತೆ. ನಾನು ರಫ್ ಇಲ್ಲ ಮುಂಚೆಯಿಂದ ಮನೆಯಲ್ಲೂ ಅದೇ ರೀತಿ ಬೆಳೆಸಿರೋದ್ರಿಂದ ರಫ್ ಇಲ್ಲ ನಾನು. ಓಕೆ. ಬಟ್ ರಾಮನ ಪಾತ್ರದಲ್ಲಿ ಏನಿದೆ ಅಷ್ಟು ಕಷ್ಟ ಇಲ್ಲ, ಬಿಕಾಸ್ ರಾಮನ ಪಾತ್ರ ಬಹಳ ಚೆನ್ನಾಗಿದೆ. ಅಷ್ಟು ನಾನು ಸಾಫ್ಟ್ ಅಷ್ಟು ಈ ಥರ ಇಲ್ಲ. ನಾನೇನು ತರಲೆ ಮಾಡಬೇಕು ಆ ಟೈಮಲ್ಲಿ ಏನೇ ಮಾಡ್ಬೇಕು ಎಲ್ಲ ತರಲೆ ಮಾಡಿದ್ದೀನಿ. ಕಾಲೇಜ್ ಸ್ಕೂಲ್ ಟೈಮಲ್ಲಿ ಒಳ್ಳೆ ರ್ಯಾಂಕ್ ಸ್ಟೂಡೆಂಟು, ಕಾಲೇಜ್ ಟೈಮಲ್ಲಿ ಬ್ಯಾಕ್ ಬೆಂಚರು, ಡಿಗ್ರಿ ಬರೋ ಟೈಮಲ್ಲಿ ಅಂತ ಇನ್ನೂ ಬ್ಯಾಕ್ ಬೆಂಚರು, ಕರೆಕ್ಟಾಗಿ ಹೋಗ್ತಾ ಇರಲಿಲ್ಲ ಮಾಡ್ತಿರಲಿಲ್ಲ, ಈ ಥರ ಎಲ್ಲಾನು ಇದೆ. ಬಟ್ ಏನು ಅಂದರೆ ಒಡೆದಾಟ ಬಡದಾಟ ಜಗಳ ಇವೆಲ್ಲ ಯಾವೂ ಆಗಲ್ಲ. ಮುಂಚೆಯಿಂದ ನನಗೆ ಪರ್ಸ್ನಲಿ ಆಗಲ್ಲ. ಅದು ಜಗಳ ಅಂದರೆ ಸ್ವಲ್ಪ ದೂರ ಇದ್ಬಿಡ್ತೀನಿ, ಬೇಡಪ್ಪ ಜಗಳ ನನಗೆ ಇದು ಅಂತ. ಆ ಥರ ಮನುಷ್ಯ. ಬಟ್ ಆರಾಮಾಗಿರ್ತೀನಿ. ಅಂದರೆ ಯಾವುದಕ್ಕೂ ಇದು ಹೋಗಲ್ಲ ನೀವು, ಯಾವುದಕ್ಕೂ ಇಂಟರ್ಫಿಯರ್ ಆಗಲ್ಲ, ಯಾವುದಕ್ಕೂ. ಈ ಜರ್ನಿ ಹೇಗಿತ್ತು ಸರ್ ಅಂದರೆ ಈ ಪ್ರೇಮ ಕಾವ್ಯ ಜರ್ನಿ, ಬಟ್ ಇವಾಗ ಮೂಮೆಂಟಲ್ಲಿ ಎಂಡ್ ಆಗ್ತಿದೆ ಅಂದಾಗ ಒಂದು ಸ್ವಲ್ಪ ಬೇಜಾರು ಆಗೇ ಆಗುತ್ತೆ. ಅಂದರೆ ನೆಕ್ಸ್ಟು ಏನು ಮಾಡೋದು, ಇವಾಗ ಸಡನ್ಲಿ ಏನೋ ಒಂದು ಸಿಗ್ತಾ ಇದೆ, ರೆಕಗ್ನೈಸ್ ಸಿಗ್ತಾ ಇದೆ, ಒಂದು ಸ್ವಲ್ಪ ಲೈಫಲ್ಲೆಲ್ಲ ಸೆಟ್ಲ್ ಆಗ್ತಿದೆ ಅನ್ನೋ ರೀತಿಯಲ್ಲಿ ಇದ್ದಾಗ ಸಡನ್ಲಿ ಕ್ಲೋಸ್ ಆದಾಗ ಏನು ನೆಕ್ಸ್ಟ್ ಏನು ಅನ್ನುವಂಥದ್ದು ಒಂದು ಇರುತ್ತೆ ಸರ್. ಅದೇ ಥಿಂಕಿಂಗ್ ನನಗೂ ಈಗಿರೋದು. ಸಿ ಯೂಶಲಿ ಈ ಫೀಲ್ಡಲ್ಲಿ ಯಾವುದು ಪ್ಲಾನಿಂಗ್ ವರ್ಕ್ ಆಗಲ್ಲ. ಅಂದರೆ ನಾನು ಹಿಂಗೆ ಇರ್ತೀನಿ ಹಿಂಗೆ ಮಾಡ್ತೀನಿ ಅಂತ. ಬೇಕಾದ್ರೆ ನಾವು ನಮ್ಮ ಲೈಫ್ ಸ್ಟೈಲ್ನ ನಾವು ಹೀಗೆ ಇರ್ತೀವಿ, ಹೀಗೆ ಬಾಳ್ತೀವಿ, ನಾವು ಹೀಗೆ ಬದುಕ್ತೀವಿ, ಇಷ್ಟು ಗಂಟೆಗೆ ಜಿಮ್ಗೆ ಹೋಗ್ತೀವಿ, ಇಷ್ಟು ಗಂಟೆಗೆ ಮಲಗ್ತೀವಿ ಅನ್ನೋದು ನಮ್ಮ ಕೈಯಲ್ಲಿದೆ. ಹೌದು. ಬಟ್ ನಮ್ಗೆ ಇದೇ ಪ್ರಾಜೆಕ್ಟ್ ಸಿಗುತ್ತೆ, ನಾವು ಇವ್ರ ಜೊತೆ ವರ್ಕ್ ಮಾಡ್ತೀನಿ, ಇಲ್ಲೇ ಆಗುತ್ತೆ ಅನ್ನೋದು ನಾವು ಏನಂತಾರೆ ಅದು ನಾವು ಹೂವೇನೋ ಮಾಡ್ಕೊಳ್ಳೋಕ್ಕಾಗಲ್ಲ, ಈ ಥರ ಆಗುತ್ತೆ ಅನ್ನೋದು. ನನಗೂ ಇನಿಷಿಯಲ್ ಡೇಸಲ್ಲಿ ತುಂಬ ಕಷ್ಟ. ಅಂದರೆ ಲೈಕ್ ಈಗೀಗ ಗೊತ್ತಾದಾಗ ಸಿಕ್ಕಾಪಟ್ಟೆ ಬೇಜಾರಾಯ್ತು ನನಗೂ. ಬಿಕಾಸ್ ಏನಕ್ಕೆ ಅಂದರೆ ಅವನು ಮತ್ತು ಶ್ರಾವಣಿ ನನಗೆ ಆಗಲೇ ಹೇಳ್ದಂಗೆ ಜನ್ಮ ಕೊಟ್ಟಿದ್ದಾದರೆ, ನಾ ಕನ್ನಡದಲ್ಲಿ ಒಬ್ಬ ನಾಯಕ ನಟ ಮಾಡಿದ್ದು, ಕನ್ನಡದಲ್ಲಿ ಒಬ್ಬ ನಾಯಕ ನಟ ಇದ್ದಾನೆ ಅಂತ ತೋರಿಸ್ಕೊಟ್ಟಿದ್ದು ನನಗೆ ಪ್ರೇಮ ಕಾವ್ಯ. ಅಂದ್ರೆ ಲೈಕ್ ಈಗ ಒಂದು ಸ್ಟ್ಯಾಂಪ್ ಹೊತ್ತಾರ ಗೊತ್ತಾ ಅವ್ನು ಪಟ್ ಅಂತ, ಅದೇ ತರ ಒಬ್ಬ ಒಳ್ಳೆ ಆಕ್ಟರ್ ಇವನು. ಯಾವ ಸೀರಿಯಲ್ ಫಸ್ಟ್ ಮಾಡಿದ್ಯಪ್ಪ? ಪ್ರೇಮ ಕಾವ್ಯ. ಒಂದು ಸ್ಟ್ಯಾಂಪ್ ಹೊತ್ತಿದ್ದಂಗೆ ಪ್ರೇಮ ಕಾವ್ಯ ಒಂದು ಐಡೆಂಟಿಟಿ ಕೊಡ್ತು, ಒಬ್ಬ ಹೀರೋ ಅಂತ ಒಂದು ಐಡೆಂಟಿಟಿ ಕೊಡ್ತು. ಸಾಯೋವರೆಗೂ ಅದನ್ನ ಮರೆಯೋದಕ್ಕಾಗೋದಿಲ್ಲ. ಅದಾದ್ಮೇಲೆ ಒಳ್ಳೆ ರೆಮ್ಯುನರೇಷನ್ ಸಿಕ್ತು ನನಗೆ. ಇಲ್ಲ ಅಂದ್ರೆ ಇನಿಷಿಯಲ್ ಡೇಸ್ ಅವ್ರಿಗೆ ಏನು ಸಿಗ್ಬೇಕಾಗಿತ್ತು ಹೀರೋಗೆ, ಅದಕ್ಕಿಂತ ಒಂದು ಪಟ್ಟು ಜಾಸ್ತಿನೇ ಸಿಕ್ಕಿದೆ ಅನ್ಬೋದು. ನಮ್ಮ ಪ್ರೊಡ್ಯೂಸರ್ ಅಷ್ಟು ಕೊಟ್ಟಿದ್ದಾರೆ ನನಗೆ. ತುಂಬಾ ಏನು ಅಲ್ಲದೆ ಇದ್ರು ನಾನು ಇಷ್ಟು ದಿನ ತನಕ ಸೀರಿಯಲ್ ಏನು ಮಾಡ್ಕೊ ಬರ್ತಿದ್ದೆ ಅದನ್ನ ಕೊಟ್ಟು, ಅಂದ್ರೆ ನಾನು ತಮ್ಮನಾಗಿ 2 ದಿನ ಮಾಡ್ಬೇಕಾಗಿದ್ದನ್ನ ನಾ ಹೀರೋ ಆಗಿ 1 ದಿನ ಮಾಡೋ ಥರ ರೆಮ್ಯುನರೇಷನ್ ಕೊಟ್ಟರು. ಒಳ್ಳೆ ಹೆಸರು ಬಂತು, ಅದೇ ಒಳ್ಳೆ ಹೆಸರು ಬಂತು, ಅಮೌಂಟ್ ಸ್ವಲ್ಪ ಚೆನ್ನಾಗಿ ಬಂತು. ಅದೇ ಇದ್ರಲ್ಲಿ ನನ್ನ ತಂಗಿ ಮದುವೆ ಮಾಡಿದೆ, ಕಾರ್ ತಗೊಂಡೆ, ಒಂದೊಳ್ಳೆ ಮನೆಗೆ ಶಿಫ್ಟ್ ಆದೆ. ಸೊ ಎಲ್ಲ ಪ್ರೇಮ ಕಾವ್ಯ ಕೊಟ್ಟಿದ್ದು ನನಗೆ. ಆಮೇಲೆ ಅಪ್ಪ ಅಮ್ಮ ಅದಕ್ಕಿಂತ ಹೆಚ್ಚಾಗಿ ಮೇನ್ ಆಗಿ ಏನು ಅಂದ್ರೆ ಅಪ್ಪ ಅಮ್ಮ ಖುಷಿ ಸಿಕ್ತು. ಅಂದ್ರೆ ಇಷ್ಟು ದಿನ ತನಕ ಮಾಡ್ತಾ ಇದ್ದಾಗ ನಾನು ಒಬ್ಬ ಆಕ್ಟರ್ ಅಂತ ಎಲ್ರಿಗೂ ಗೊತ್ತಾಗ್ತಿತ್ತು. ಆಮೇಲೆ ಕೇಳಿದಾಗ ನಿಮ್ಮ ಮಗ ಏನ್ ಮಾಡ್ತಿದ್ರೆ, ಆ ಸೀರಿಯಲ್ ಮಾಡ್ತಿದ್ದಾನೆ, ಈ ಸೀರಿಯಲ್ ಮಾಡ್ತಿದ್ದಾನೆ ಅಂತ ಹೇಳ್ತಾ ಇದ್ರು. ಬಟ್ ಪ್ರೇಮ ಕಾವ್ಯ ಬಂದಾಮೇಲೆ ಎಲ್ಲರೂ ಬಂದು ಕೇಳೋರು, ನಿಮ್ಮ ಮಗ ತಾನೇ ಅದು ಮಾಡ್ತಾ ಇರೋದು, ನಿಮ್ಮ ಮಗ ತಾನೇ ಅಂತ. ಅಂಡ್ ಫಸ್ಟ್ ಆಫ್ ಆಲ್ ಮೇನ್ ಥಿಂಗ್ ಅವಾರ್ಡ್ ಬಂತು ನನಗೆ, ಅನುಬಂಧ ಅವಾರ್ಡ್ಸು. ಸೊ ಇಷ್ಟು ವರ್ಷ ತನಕ ನಮ್ಮ ಅಪ್ಪ ಅಮ್ಮ, ನಾನು ಎಸ್ಪೆಷಲಿ ನಾನು ಅವಾರ್ಡ್ಸ್ನೆಲ್ಲ ಬರೀ ಅನುಬಂಧ ಅಂತಂದ ಕಲರ್ಸ್ ಕನ್ನಡದ ಕುತ್ಕೊಂಡು ನೋಡ್ತಿದ್ವಿ, ಅನುಬಂಧ ಅವಾರ್ಡ್ಸ್ ಹೆಂಗಿರುತ್ತೆ ಏನು ಅಂತ. ಒಂದು ಅವಾರ್ಡ್ ಕೊಡೋ ಥರ ಆಯಿತು. ಅದಕ್ಕಿಂತ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಅಪ್ಪ ಅಮ್ಮಗೆ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದೆ. ನಾನು ಹೀರೋ ಆಗಿದ್ದು, ನನ್ನ ತಂಗಿಗೆ, ನಮ್ಮ ಅಪ್ಪ ಅಮ್ಮಂಗೆ, ಇಡೀ ನಮ್ಮ ಫ್ಯಾಮಿಲಿ ಎಲ್ರಿಗೂ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದೆ. ಸೊ ಈ ಥರ ಖುಷಿ ಕೊಟ್ಟಿದ್ದ ಟೈಮಲ್ಲಿ ಈ ಸಡನ್ನಾಗಿ ಹಿಂಗೆ ಮುಗಿತಿದೆ ಅಂದಾಗ ನಮಗೂ ಬೇಜಾರಾಯಿತು. ತೊಗೊಳಕ್ಕೆ ಆಗಲಿ ನನಗಂತೂ. ನಾನು ಹೆಚ್ಚು ಕಮ್ಮಿ ನೆನ್ನೆ ಲಾಸ್ಟ್ ಆಗಿದ್ದು ಸೀರಿಯಲ್ ಲಾಸ್ಟ್ ಎಲ್ಲ ಅಳ್ತಾ ಇದ್ರು ಆ ಎಪಿಸೋಡ್. ಎಲ್ಲರೂ ಅಳ್ತಿದ್ದು. ನಾನು ಯೂಶಲಿ ಜಾಸ್ತಿ ನಾನು ಎಮೋಷ್ನಲ್ ಪರ್ಸನ್, ತುಂಬ ಎಮೋಷ್ನಲ್ ಪರ್ಸನ್. ನಂಗೆ ಏನಾರು ಆಯಿತು ಅಂತ ತಡ್ಕೊಳಕ್ಕಾಗಲ್ಲ. ಎಲ್ಲರೂ ಮುಂದೆ ಹೇಳಲ್ಲ, ಬಟ್ ನಾನು ಒಬ್ಬನೇ ಇದ್ದಾಗ ಜಾಸ್ತಿ ಹತ್ತು ಬಿಡ್ತೀನಿ, ತಡ್ಕೊಳಕ್ಕಾಗಲ್ಲ. ನನ್ನ ಕ್ಲೋಸ್ ಫ್ರೆಂಡ್ಸ್ಗೆ ಏನಾರು ಆದರೆ, ಅದರಲ್ಲಿ ಎಸ್ಪೆಷಲಿ ನಮ್ಮ ಅಪ್ಪ ಅಮ್ಮಂಗೆ ಹುಷಾರಿಲ್ಲ ಅಂದರೆ ನಂಗೆ ವರ್ಕ್ ಮಾಡೋಕ್ಕಲ್ಲ, ಮೈಂಡ್ ಆ ಕಡೆ ಹೋಗ್ಬಿಡುತ್ತೆ, ಹೆಂಗಪ್ಪ ಏನಪ್ಪ ಅಂತ. ಅಂಥದ್ರಲ್ಲಿ ಇದನ್ನೇ ಆದಾಯ ಮಾಡ್ಕೊಂಡಿರೋರು ನಾವು. ಇದು ಬಿಟ್ಟು ಬೇರೆ ಏನೂ ಸೋರ್ಸಸ್ ಇಲ್ಲ. ಹಿಂಗೆ ಮುಗಿತಾ ಇದೆ ಅಂದಾಗ ನನಗೂ ಒಂದು ಕ್ಷಣ ಹೆಂಗಪ್ಪ ಏನಪ್ಪ ಅಂತ. ಬಟ್ ಇನ್ನೇನು ನಮ್ಮ ಹ್ಯಾಂಡಲ್ಲಿ ಯಾವುದೂ ಇಲ್ಲ, ಹಿಡಿಬೇಕು ಮಾಡಬೇಕು, ನಮ್ಮ ಯಾವುದಲ್ಲೂ ಇಲ್ಲ. ಟೆನ್ಷನ್ ಆಗಿದ್ದುಂಟು, ಬಟ್ ಈಗ ಪ್ರೋಸೆಸ್ ಹಂಗೆ ನಡೀತಾ. ಈಗ ಯಾವುದೋ ಮೈಕ್ರೋ ಸೀರೀಸ್ ಮಾಡ್ತಾ ಇದ್ದೀನಿ, ಅದಾದಮೇಲೆ ತೆಲುಗು ಒಂದು ಮಾತುಕತೆ ಇದೆ, ಉದಯದಲ್ಲಿ ಒಂದು ಮಾತುಕತೆ ಆಗ್ತಿದೆ. ಡೋಂಟ್ ನೋ ಯಾವುದಾಗುತ್ತೆ ಅಂತ. ಬಟ್ ಬೇಜಾರಂತೂ ಇದೆ. ಬಟ್ ನಾನು ಅಷ್ಟೇ ಟೆನ್ಷನ್ ಇದೆ, ಬೇಜಾರಿಗಿಂತ ಬಹಳ ಟೆನ್ಷನ್ ಇದೆ ಮುಂದೆ ಹೆಂಗೆ ಏನು ಇತ್ತ ಅಂತ. ಒಟ್ಟಲ್ಲಿ ಏನೋ ಲೈಫ್ ಬಂದಾಗ ನಡ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ. ಅದಕ್ಕೆ ಒಂದು ಸ್ಟಿಕ್ಕನ್ ಆಗಿರಬಾರ್ದು. ಆಮೇಲೆ ಬಂದಿದ್ದು ಆಪರ್ಚುನಿಟಿನ ಗ್ರಾಬ್ ಮಾಡ್ಬೇಕು ಅಷ್ಟೇ ನಂಗಿರೋದು. ಬಂದಿದ್ದು ಏನೋ ಆಪರ್ಚುನಿಟಿ ಬರುತ್ತೆ ಅದನ್ನ ಗ್ರಾಬ್ ಮಾಡಬೇಕು ಅಷ್ಟೇ. ನೆಕ್ಸ್ಟ್ ಈಗ ಯಾವುದೇ ಆಪರ್ಚುನಿಟಿ ಬಂದ್ರು ಗ್ರಾಬ್. ಇಲ್ಲಿ ತನಕ ನಾನು ನನಗೆ ಬಂದಿರೋದು ಎಲ್ಲ ಆಪರ್ಚುನಿಟೀಸ್ನ ನಾನು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬರೋ ಇದನ್ನು ಯಾವ್ದನ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳೋಣ ಅಂತ ಇಷ್ಟೇ ಪ್ಲಾನಿಂಗ್ ಇರೋದು. ಅದು ಬಿಟ್ಟರೆ ಬೇರೆ ಏನು ಸದ್ಯಕ್ಕೆ ಪ್ಲಾನಿಂಗ್ ಇಲ್ಲ. ಇದರಲ್ಲೇ ವರ್ಕ್ ಮಾಡಿ. ಇಷ್ಟೆಲ್ಲ ರೆಕಗ್ನೈಸ್ ಸಿಕ್ಕಾದ್ಮೇಲೆ ಈ ಲೇಡಿ ಫ್ಯಾನ್ಸ್ ಎಲ್ಲ ಜಾಸ್ತಿ ಆಗ್ಬಿಟ್ರ, ಸೆಲ್ಫಿ, ಫೋಟೋಸು, ಅದೆಲ್ಲ ಆಗಿದೆ. ಈ ಥರದ್ದು ಏನಾದರೂ ಎಲ್ಲ ಒಂದು ಫಂಕ್ಷನ್ಗೆ ಹೋದಾಗ ಅವರು ನಿಮ್ಮನ್ನು ಮಾತಾಡ್ಸೋಕೆ ಬರೋದಾಗಿರ್ಬೋದು. ಸೆಲೆಬ್ರಿಟಿ ಅಂದಾಗ ಒಂದು ಕಾಮನ್ ಆಗೇ ಆಗುತ್ತೆ ಈ ರೀತಿ.
ಅದನ್ನ ನೀವು ಯಾವ ರೀತಿ ತಗೋತೀರಾ, ನಿಮಗೆ ಏನು ಅನಿಸುತ್ತೆ ಆ ಮೂಮೆಂಟ್ ಅಂತ? ಅದೆಲ್ಲ ಹೆಂಗೆ ಅಂತಂದರೆ ನಮ್ಮ ಡ್ರೀಮ್ ಕಮ್ ಟ್ರೂ ಅನ್ನೋ ಥರ. ನಾವು ಇಷ್ಟು ದಿನದ ತನಕ ಒದ್ದಾಡಿರೋದು, ಇಷ್ಟು ದಿನದ ತನಕ ನಾವು ಕಷ್ಟಪಟ್ಟಿರೋದೆಲ್ಲ ಅದೇ ವಿಷಯಕ್ಕೋಸ್ಕರ. ಜನನ ಇಷ್ಟಪಡಬೇಕು, ಜನ ಇಷ್ಟಪಡಬೇಕು ಅಂತ. ಯಾವ್ದಾದ್ರು ಫಂಕ್ಷನ್ಗೆ ಹೋದಾಗ ನನ್ನ ಜನ ಇಷ್ಟಪಡ್ತಾರೆ, ಯಾವ್ದಾದ್ರು ಫಂಕ್ಷನ್ಗೆ ಹೋದಾಗ ಫೋಟೋಸ್ ಕೇಳ್ತಾ ಇರ್ತಾರೆ, ಆಟೋಗ್ರಾಫ್ ಕೇಳ್ತಾರೆ, ಇಲ್ಲಾಂದರೆ ರಾಮ್ ರಾಮ್ ಅಂತ ಕಿರ್ಸ್ತಾರೆ ಅಂತ ಖುಷಿ ಆಗುತ್ತೆ. ಆ್ಯಂಡ್ ನಾನಂತೂ ಎಲ್ಲೇ ಹೋದ್ರೂ, ಯಾವುದೇ ಫಂಕ್ಷನ್ಸ್ಗೆ ಹೋದ್ರು, ಯಾವುದೇ ಮದುವೆಗೆ ಹೋದ್ರು, ಎಲ್ಲೇ ಹೋದ್ರು ಫಸ್ಟ್ ಫ್ಯಾನ್ಸ್ ಏನು ಕೇಳ್ತಾರೆ ಖಂಡಿತ ಅವ್ರಿಗೆ ಕೊಟ್ಟೆ ಕೊಡ್ತೇನೆ. ಫೋಟೋಸ್ ಆಗಿರ್ಬೋದು, ಇಲ್ಲ ಆಟೋಗ್ರಾಫ್ ಆಗಿರ್ಬೋದು, ಇಲ್ಲ ಅವ್ರ ಮನೆಗೆ ಏನಾರು ಅಕ್ಕಪಕ್ಕ ಮನೆಗಿತ್ತು ಒಂದು ಕಾಫಿ ಟೀ ಕುಡಿಯೋಕೆ ಹೋಗೋಣ ಅಂತಂದ್ರೂ ನಾನು ಹೋಗಿ ಬರ್ತೀನಿ. ಬಿಕಾಸ್ ದೇ ಆರ್ ಇಂಪಾರ್ಟೆಂಟ್ ಟು ಮೀ. ಆಮೇಲೆ ಇನ್ನೊಂದೇನು ಅಂದರೆ ಅವ್ರ ಮುಖಾಂತರ ನಾವು ಇವತ್ತೇನು ಕಾರ್ ತೊಗೊಂಡಿದ್ದೀವಿ, ಚೆನ್ನಾಗಿರೋ ಬಟ್ಟೆ ಹಾಕೊಂಡಿದ್ದೀನಿ, ನಿಮ್ಮ ಜೊತೆ ಇವತ್ತೆಲ್ಲ ಮಾತಾಡ್ತಿದ್ರೆ ಓನ್ಲಿ ಬಿಕಾಸ್ ಆಫ್ ದೇಮ್. ಆಮೇಲೆ ನಾವು ಅವ್ರಿಗೆ ರಿಟರ್ನ್ ಏನು ಕೊಡ್ಬೋದು ಅಂದರೆ ನಮ್ಮ ಕಡೆಯಿಂದ ಸಿಕ್ಕಾಗ ಪ್ರೀತಿಯಿಂದ ಮಾತಾಡ್ಸೋದು, ಕೇಳಿದಾಗ ಫೋಟೋ, ಇಷ್ಟೇ ನಮ್ಮ ಕೈಲಿ ಮಾಡೋಕ್ಕಾಗ. ಬಿಟ್ರೆ ನಿನ್ನ ಪ್ರತಿಯೊಬ್ಬರು ಮನೆಗೆ ಹೋಗಿ ನಾವು ಪ್ರತಿಯೊಬ್ಬರ ಹತ್ರ ಕೂತು ಮಾತಾಡೋಕ್ಕಾಗಲ್ಲ. ಸೊ ನಮ್ಮ ಕಡೆಯಿಂದ ನಾವೇನು ಕೊಡ್ಬೋದು, ಫೋಟೋಸ್ ಕೊಡ್ಬೋದು, ಸೆಲ್ಫೀಸ್ ಕೊಡ್ಬೋದು, ಆಟೋಗ್ರಾಫ್ ಕೊಡ್ಬೋದು, ಒಂದು 4 ಮಾತು ಚೆನ್ನಾಗಿದ್ದೀರಾ, ಊಟ ಆಯ್ತಾ, ಹೇಗಿದ್ದೀರಾ, ನಮ್ಮನ್ನ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಸರ್ ಅಂದಾಗ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಇಷ್ಟೇ ಊಟ್ರೆ ಅಷ್ಟೇ ಸಾಕು ಅವರಿಗೆ. ಸೊ ಯೂಶ್ವಲಿ ನಾನು ಅದನ್ನೆಲ್ಲ ಇಷ್ಟಪಡ್ತೀನಿ. ಅಂದರೆ ಕೆಲವೊಬ್ರು ಒಂದವರ ಹುಚ್ಚ ಅಭಿಮಾನಿಗಳೆಲ್ಲ ಇರ್ತಾರೆ ಸರ್. ಅಂದರೆ ತಪ್ಪಂತ ಹೇಳಕ್ಕೆ ಬರಲ್ಲ, ಬಟ್ ಅವರು ಇದರಲ್ಲಿ ಸರಿ ಇರೋದು. ಬಟ್ ಇವಾಗ ಅವರೇ ನಿಮಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ ಅನ್ನೋದು, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಈಗ ಕೈ ಕುಯ್ಕೋತೀನಿ, ಈ ಥರದ್ದು ಏನಾದರೂ ಹುಚ್ಚ ಅಭಿಮಾನಿಗಳು ಏನಾದ್ರು ನಿಮಗೆ ಸಿಕ್ಕಿದಾರಾ? ಆ ಥರ ಬಂದು ಏನಾದರೂ ಹೇಳ್ಕೊಂಡಿದ್ದಾರಾ ಅನ್ನೋ? ಹುಚ್ಚ ಅಭಿಮಾನಿಗಳು ಅಂತಂದರೆ ಅಂದರೆ ಒಂದು 3-4 ಮೆಂಬರ್ಸ್ಗಳು ಹಂಗೆ ಟೆಕ್ಸ್ಟ್ ಮಾಡಿದ್ರು ಇನ್ಸ್ಟಾಗ್ರಾಮಲ್ಲಿ. ಟೆಕ್ಸ್ಟ್ ಇನ್ಸ್ಟಾಗ್ರಾಮಲ್ಲಿ ಮಾಡಿದ್ರೆ ನೀವಂದ್ರೆ ಇಷ್ಟ, ನಿಮ್ಮನ್ನ ಬಿಟ್ಟಿರಲ್ಲ, ಮದುವೆ ಆದ್ರೆ ನಿಮ್ಮನ್ನೇ ಆಗೋದು. ಇವತ್ತಿಗೂ ಈಗ್ಲೂ ಟಿಲ್ ಟುಡೇ ಒಂದು ಹುಡುಗಿ ಪಾಪ ಡೈಲಿ ಟೆಕ್ಸ್ಟ್ ಆಗುತ್ತೆ, ನನ್ನ ಪ್ರೀತಿ ನಿಮ್ಗೆ ಯಾವತ್ತೂ ಅರ್ಥ ಆಗಲ್ಲ ಬಿಡಿ. ಇದನ್ನೇ ಗುಡ್ ಮಾರ್ನಿಂಗ್ ಯಾರ್ದಿರುತ್ತೋ ಇಲ್ವೋ ಗೊತ್ತಿಲ್ಲ. ನಮ್ಮ ಅಪ್ಪ ಅಮ್ಮಂಗೆ ನಾನು ಕಾಲ್ ಮಾಡೋದು ಮಿಸ್ ಆಗುತ್ತೋ, ಇಲ್ಲ ಅವ್ರು ನನಗೆ ಕಾಲ್ ಮಾಡೋದು ಮಿಸ್ ಆಗುತ್ತೋ, ಡೈಲಿ ಇಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಹುಡುಗಿದ್ ಯಾವಾಗ್ಲೂ ಟೆಕ್ಸ್ಟ್ ಇದ್ದೇ ಇರುತ್ತೆ, ನನ್ನ ಪ್ರೀತಿ ನಿಮ್ಗೆ ಯಾವತ್ತೂ ಅರ್ಥ ಆಗಲ್ಲ, ನನ್ನ ಪ್ರೀತಿ ನಿಮ್ಗೆ ಯಾವತ್ತೂ ಅರ್ಥ ಆಗಲ್ಲ. ಇದರ ಒಂದು 4-5 ಕ್ರೇಜಿಯಸ್ಟ್ಗಳು ಇದ್ದಾರೆ. ನೀವೇ ಬೇಕು, ಇಲ್ಲ ಅಂದ್ರೆ ನೀವು ಆಗಿದ್ದೀರಾ ಆದ್ರೆ ನಿಮ್ಮನ್ನೇ ಆಗೋದು, ಹಂಗೆ ಹಿಂಗೆ ಅಂತ. ಕೆಲವೊಬ್ರಿಗೆ ಕೂರಿಸಿ ಅಂದ್ರೆ ಲೈಕ್ ಟೆಕ್ಸ್ಟಲ್ಲೋ ಇಲ್ಲ ಕಾಲಲ್ಲ ಮಾತಾಡಿ ಕೆಲವ್ರಿಗೆ ಅರ್ಥ ಮಾಡಿಸಿದ್ದೀನಿ. ಇನ್ ಕೆಲವ್ರಿಗೆ ಅರ್ಥ ಮಾಡ್ಕೊಳ್ದಿರೋ ಅವ್ರಿಗೆ ಇಗ್ನೋರ್ ಮಾಡಿ. ನಂದೊಂದು ರಿಕ್ವೆಸ್ಟ್ ಸರ್, ಆ ಅಭಿಮಾನಿನ ಒಂದ್ಸರಿ ಮೀಟ್ ಮಾಡಿ ಒಂದು ಕಾಫಿ ಆದ್ರೂ ಕೊಡಿಸಿ ಸರ್, ಅಟ್ಲೀಸ್ಟ್ ಒಂದು ಸರಿ ಆದ್ರೂ. ಆಕ್ಚುಲಿ ಈಗ ಇದೆ, ನಾನು ಪ್ರೇಮ ಕಾವ್ಯ ಆದ್ಮೇಲೆ ಎಲ್ಲರೂ ಒಂದ್ಸಲಿ ಫ್ಯಾನ್ಸ್ ಮೀಟಪ್ ಮಾಡೋಣ ಅಂತ ಇದ್ದೆ. ಅಂದ್ರೆ ಬ್ಯಾಂಗ್ಳೂರಲ್ಲಿ ಮತ್ತೆ ಮೈಸೂರಲ್ಲಿ ಇದೆ. ಬ್ಯಾಂಗ್ಳೂರ್ 2 ನಿಯರ್ ಬೈ ಆಗುತ್ತೆ ನಮ್ಗೆ. ಸೊ ಹಾಗಾಗಿ ಒಂದು 15ರಿಂದ 20 ಜನ ಫ್ಯಾನ್ಸ್ಗಳನ್ನ ಒಂದು ಮೀಟಪ್ ತರ ಮಾಡಿ, ಅಂದ್ರೆ ಅವ್ರವ್ರ ಮನೆಗೆ ನಾನೇ ಹೋಗೋ ತರ ಸರ್ಪ್ರೈಸಿಂಗ್ ಆಗಿ ಹೋಗಿ. ಬಿಕಾಸ್ ಏನಕ್ಕೆ 1 ವರ್ಷ ತನಕ ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ನನಗೆ, ಅಷ್ಟು ಅನ್ನ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಎಲ್ಲರೂ ಮೀಟಪ್ ಆಗಲ್ಲ. ಬಟ್ ನನ್ನ ಮೀಟ್ ಆಗ್ಬೇಕು ಅಂತ ತುದಿಗಾಲಲ್ಲಿ ನಮಗೋಸ್ಕರ ಟೈಮ್ ತಗೊಂಡು ಎಡಿಟ್ಸ್ ಮಾಡ್ತಾರೆ, ನಮಗೋಸ್ಕರ ಸ್ಟೋರೀಸ್ ಹಾಕ್ತಾರೆ, ನಮಗೋಸ್ಕರ ಸೀರಿಯಲ್ಸ್ಗಳನ್ನ ನೋಡ್ತಾರೆ. ಸೊ ಇಂಥವ್ರು ಇದ್ದವ್ರನ್ನ ಒಂದು 10 ಜನ ನಾವು ಮೀಟಪ್ ಆಗೋಣ ಅಂತ ಇದ್ದೀನಿ. ಅದ್ರಲ್ಲಿ ಇವರು ಒಬ್ರು ಒಂದ್ಸಲಿ ಮೀಟಪ್ ಆಗಿ ಬರೋಣ ಅಂತ ಅನ್ಕೊಂಡಿದ್ದೀನಿ. ನೋಡಿ ಸ್ವಲ್ಪ ಬಿಸಿ. ಇವರು ಆ ವಿಡಿಯೋ ನೋಡ್ತಿದ್ರೆ ತುಂಬಾ ಖುಷಿ ಪಡ್ತಾರೆ ಅವರಾದ್ರು. ಅಲ್ಲಿ ಡೆಫಿನೆಟ್ಲಿ ಅದನ್ನೇ ನಮ್ಮ ಫ್ರೆಂಡ್ಸ್ ಹತ್ರ ಮಾತಾಡ್ತಿದ್ದೆ. ಯಾವಾಗ್ಲಾರ ಕಾರಲ್ಲಿ ಹೋಗ್ಬಿಟ್ಟು ಒಂದ್ಸಲ ಒಂದು ವೀಕ್ ಟೈಮ್ ತಗೊಂಡು ಎಲ್ಲಾ ಫ್ಯಾನ್ಸ್ ಮೀಟ್ ಮಾಡಿ ಬರೋಣ, ಅಟ್ಲೀಸ್ಟ್ ಅವ್ರಿಗೊಂದು ಖುಷಿ ಕೊಡೋಣ, ನಮಗೊಂದು ಖುಷಿ ಸಿಗುತ್ತೆ ಅಂತ ಅನ್ಕೊಂಡಿದೀವಿ. ನೋಡೋಣ, ನಾನು ಸ್ವಲ್ಪ ಫ್ರೀ ಆಗ್ತೀನಿ ಒಂದು ವಾರ. ಓಕೆ, ಅಂದ್ರೆ ಇವಾಗ 0 ಇಂದ ಜರ್ನಿ ಸ್ಟಾರ್ಟ್ ಮಾಡಿದ್ರಿ, ಇವತ್ತು ಮನೆ ಇದೆ, ತಂಗಿಗೆ ಮದುವೆ ಮಾಡಿದ್ರೆ, ಒಂದು ಸ್ವಲ್ಪ ಲೈಫ್ ಸೆಟ್ಲ್ ಆಗಿದ್ದೀರಾ, ಕಾರ್ ಕೂಡ ಇಲ್ಲೇ ಇದೆ. ನೋಡ್ತಿರ್ಬೋದು ರಾಮ್ ಅವ್ರ ಕಾರ್, ಇದು ಹೊಸ ಕಾರ್ ಅಂತೆ, 4 ತಿಂಗಳಾಯ್ತಂತೆ ತಗೊಂಡು. ಏನು ಹೇಳ್ತೀರಾ ರಾಮ್ ಅವರೇ ಈ ಜರ್ನಿ ಬಗ್ಗೆ? ಒಂದು ಕ್ಷಣ ಹಿಂದೆ ನೋಡಿದಾಗ ಏನೂ ಇರಲಿಲ್ಲ, 0 ಇಂದ ಬಂದಂಥವ್ರು ಇವತ್ತು ಇಷ್ಟೆಲ್ಲ ಕೊಟ್ಟಿದ್ದಾರೆ, ನಿಮ್ಮನ್ನು ಪ್ರೀತಿಸೋರು. ಏನು ಹೇಳ್ತೀರಾ ಈ ಜರ್ನಿ ಬಗ್ಗೆ ಕೊನೆಯದಾಗಿ? ಅಂದರೆ ಇವಾಗ ಅನಿಸ್ಬೋದು, ಇವಾಗ 0 ಇಂದ ಸ್ಟಾರ್ಟ್ ಮಾಡಿ ಈಗ ರಾಮ್ ತುಂಬ ಕೋಟ್ಯಾಧಿಪತಿ ಆಗಿದ್ದಾನಪ್ಪ, ಲಕ್ಷ ದುಡಿತಾ ಇದ್ದೇನೆ, ಕಾರ್ ಇದೆ, ಮನೆ ಇದೆ, ಇನ್ನೇನು ಬೇಕು ಅನ್ನುವಂಥದ್ದು ಒಂದು ಇರುತ್ತೆ ಸರ್. ಏನು ಹೇಳ್ತೀರಾ ಇದಕ್ಕೆ ಅಂತ? ಸೊ ಯೂಶ್ವಲಿ ನಾನು ಹೇಳೋದೇನು ಅಂತಂದರೆ, ಎಲ್ಲೋ ಒಂದು ಕಡೆ ನಾನು ಕೇಳಿದ್ದೆ, ಅಂದರೆ ನಮ್ಮ ವೀಕೆಂಡ್ ವಿತ್ ರಮೇಶಲ್ಲಿ ಗಣೇಶ್ ಸರ್ ಹೇಳಿದ್ದಾರೆ, ಭಗವಂತ ಮನ್ಸು ಪಟ್ಟರೆ ಕೆಳಗಿದ್ದಿದ್ದು ಗರ್ಕೆ ಹುಲ್ನ ತಗೊಂಡೋಗಿ ಬೆಟ್ಟದ ಮೇಲೆ ತನಕ ನಿಲ್ಲಿಸ್ತಾನೆ ಅಂತ. ಸೊ ನನ್ನ ಲೈಫಲ್ಲಿ ಅದೇ ಆಗಿರೋದು. ಇದೇ ಏರಿಯಾಗಳಲ್ಲಿ, ಇದೇ ಇದರಲ್ಲಿ ರ್ಯಾಪಿಡೋದಲ್ಲಿ ಓಡಾಡ್ತಿದ್ದೆ, ಇಲ್ಲ ಫ್ರೆಂಡ್ಸ್ ಗಾಡೀಲಿ ಓಡಾಡ್ತಿದ್ದೆ, ಎಲ್ಲ ಮಾಡ್ತಿದ್ದೆ. ಇವತ್ತು ಒಂದು ಕಾರ್ ತೊಗೊಂಡಿದ್ದೀನಿ, ನನ್ನ ಸ್ವಂತ ಕಾರಲ್ಲಿ ಎಲ್ಲಾದರೂ ಓಡಾಡ್ತೀನಿ, ಒಂದು ಚೆನ್ನಾಗಿರೋ ಮನೇಲಿದ್ದೀನಿ. ಇದೆಲ್ಲ ಆಗಿದೆ ಅಂತಂದರೆ, ಒಂದು ನಮ್ಮ ಅಪ್ಪ ಅಮ್ಮ ಮಾಡಿರೋ ಒಳ್ಳೇದು, ಇನ್ನೊಂದು ನಾನು ನಂಬಿರೋ ದೇವರು. ಅವೆಲ್ಲ ಆದ್ಮೇಲೆ ಬರೋದೇ ನಾನು ಹಾರ್ಡ್ ವರ್ಕು. ಬಿಕಾಸ್ ಏನಕ್ಕೆ ಅಂದರೆ ಹಾರ್ಡ್ ವರ್ಕ್ ಎಲ್ಲರೂ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಯಶ್ ಸರ್ ಬಂದಿದ್ದ ಟೈಮಲ್ಲಿ ಸುಮಾರು ಜನ ಆ್ಯಕ್ಟರ್ಸ್ ಬಂದಿದ್ದಾರೆ, ಹೊಸಬ್ರು ಆಗಿರ್ಬೋದು, ಯಾರು ಬಂದಿದ್ದಾರೆ. ಬಟ್ ಎಲ್ಲರೂ ಹಾರ್ಡ್ ವರ್ಕ್ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಯಶ್ ಸರ್ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಬಟ್ ಎಲ್ಲ 1% ಆದ್ರೆ ಲಕ್ ಬೇಕಲ್ಲ ಜೀವನದಲ್ಲಿ. ಲಕ್ ಈಗ ನಾನು 99% ನಾನು ಬೆಳಗು ಹಗಲು ರಾತ್ರಿ ಕಷ್ಟಪಟ್ಟು ಏನೋ ಬಿಸ್ನೆಸ್ ಮಾಡಿರ್ತೀನಿ, ಏನೋ ಮಾಡ್ತೀನಿ, 1% ಲಕ್ ಇಲ್ಲ ಅಂತಂದರೆ ಹೋಯ್ತು ಬಿಸ್ನೆಸ್, ಮತ್ತೆ ಆಗಲ್ಲ. ಸೊ ಆ ಥರ ನನ್ನ ಲೈಫಲ್ಲಿ ಏನಾಗಿದೆ ಅಂತಂದರೆ,
ಬಂದಿರೋ ಆಪರ್ಚುನಿಟೀಸ್ನೆಲ್ಲನೂ ತುಂಬ ಚೆನ್ನಾಗಿ ಗ್ರ್ಯಾಬ್ ಮಾಡಿದ್ದೀನಿ. ಓಕೆ ಇವತ್ತಿಗೂ ಇಲ್ಲಿವರೆಗೂ ಒಂದಲ್ಲ ಒಂದು ವಿಷಯದಲ್ಲಿ ಅಪ್ಗ್ರೇಡ್ ಆಗ್ತಾನೆ ಇದ್ದೀನಿ. ಅಂದರೆ ನಮ್ಮ ಫೀಲ್ಡಿಗೆ ಯಾವ ರೀತಿ ಅಪ್ಗ್ರೇಡ್ ಆಗಬೇಕು, ಏನು ಕಲ್ತ್ಕೋಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅಪ್ಗ್ರೇಡ್ ಆಗ್ತಾನೆ ಇದ್ದೀನಿ. ಸೊ ನಾನು ಹೇಳೋದೇನು ಅಂತಂದರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ಆ್ಯಕ್ಟಿಂಗಿಗೆ ಇವರು ಇನ್ಸ್ಪಿರೇಷನ್ ಅಂತ ಇದ್ರೆ ಯಾರನ್ನು ನೋಡಿ ನಿಮಗೆ ಆ್ಯಕ್ಟರ್ ಆಗಬೇಕಂತ ಅನ್ನಿಸ್ತು? ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್ ನಮ್ಗೆ ಆಗ ಲೈಕ್ ಈ ಆ್ಯಕ್ಟಿಂಗ್ ಫೀಲ್ಡ್ ಬರೋಕ್ಕೂ ಮುಂಚೆ ಲೈಕ್ ಯಾರಿಗೆ ಜಾಸ್ತಿ ಫ್ಯಾನ್ಸ್ ಇರ್ತಾರೆ, ಯಾರು ಸ್ವಲ್ಪ ಮಾಸ್ ಆಗಿರ್ತಾರೆ ಆ ಥರ ಇಷ್ಟ ಆಗುತ್ತೆ ಅಂತ ಅನಿಸ್ತಾ ಇತ್ತು. ಬಟ್ ಈಗ ಈ ಫೀಲ್ಡಿಗೆ ಬಂದಾದ್ಮೇಲೆ ಆ್ಯಕ್ಟಿಂಗ್ ಅಂದರೆ ಏನು, ನಾವು ಏನಪ್ಪ ಒಂದು ಪಾತ್ರಕ್ಕೆ ನಾವು ಯಾವ ರೀತಿ ನಾವು ಕಟ್ಕೊತೀವಿ ಅದಕ್ಕೆ ಅವನ್ನೆಲ್ಲ ನೋಡಿದಾಗ ಟಿಲ್ ಟುಡೇ ನನಗೆ ಈಗ ಅನಿಸಿರೋದು ರಾಜ್ಕುಮಾರ್ ಸರ್. ಬಿಕಾಸ್ ಅವ್ರ ಥರ ಬೇರೆಯವ್ರನ್ನ ನಾವು ನೋಡೋಕ್ಕೆ ಆಗಲ್ಲ. ಬಿಕಾಸ್ 220 ಮೂವಿ ಇದೆ ಅವ್ರದ್ದು, ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಎಲ್ಲದರಲ್ಲೂ ವಿವಿಧವಾದ ಪಾತ್ರಗಳು. ಆ ಪಾತ್ರಗಳನ್ನ ಕಟ್ಕೊಳ್ಳೋದಿದೆಯಲ್ಲ ಬಹಳ ಕಷ್ಟ. ಫಾರ್ ಎಕ್ಸಾಂಪಲ್ ನನಗೇನೆ ರಾಮನ ಪಾತ್ರಕ್ಕೆ ನನ್ನ ಪಾತ್ರ ಕೂರ್ಬೇಕಾದ್ರೆ ನಂಗೆ 3 ತಿಂಗಳು ಬೇಕಾಯಿತು. ಅಂದರೆ ಆ ಸೆಟಲ್ಡ್ ಆ್ಯಕ್ಟಿಂಗು ಆ ಥರ. ಸೊ ನನ್ನ ಪ್ರಕಾರ ಆಲ್ವೇಸ್ ಭಾಷೆ ಹಿಡಿತ ಬಗ್ಗೆ ಆಗಿರ್ಬೋದು, ನಮ್ಮ ಭಾವನೆಯನ್ನು ಎಕ್ಸ್ಪ್ರೆಸ್ ಮಾಡೋದಾಗಿರ್ಬೋದು, ಇದೆಲ್ಲ ಬಂತು ಅಂದರೆ ರಾಜ್ಕುಮಾರ್ ಸರ್. ವೆನ್ ಇಟ್ ಕಮ್ಸ್ ಟು ಟೈಮ್ ಅಂತ ಬಂದಾಗ ಶಂಕರ್ ನಾಗ್ ಸರ್ ಇಷ್ಟ ಆಗ್ತಾರೆ. ಬಿಕಾಸ್ ನಾವು ನೋಡಿಲ್ಲ ಪರ್ಸ್ನಲಿ, ಬಟ್ ನಾವೆಲ್ಲ ಕುತ್ಕೊಂಡಾಗ ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇರ್ತೀವಲ್ಲ, ಪ್ರತಿಯೊಬ್ಬರು ಹೇಳ್ತಿರ್ತಾರಲ್ಲ ಶಂಕರ್ ನಾಗ್ ಸರ್ 1 ನಿಮಿಷ ಟೈಮ್ ವೇಸ್ಟ್ ಮಾಡ್ತಿರಲಿಲ್ಲ, ವಾಶ್ರೂಮ್ಗೆ ಹೋದ್ರು ನ್ಯೂಸ್ ಪೇಪರ್ ತೊಗೊಂಡೋಗಿ ಓದ್ತಾರೆ. ಹೌದು. ಆಮೇಲೆ ಇಲ್ಲ ಒಂಚೂರು ಬ್ರೇಕ್ ಸಿಕ್ತು ಅಂತಂದ್ರು ಇಲ್ಲಿಂದ ಆ ಸ್ಟುಡಿಯೋಗೆ ಹೋಗ್ತಾರೆ, ಆ ಸ್ಟುಡಿಯೋದಿಂದ ಈ ಸ್ಟುಡಿಯೋಗೆ ಹೋಗ್ತಾರೆ. ಇಷ್ಟೆಲ್ಲ ಬಿಸಿ ಆಗಿದ್ರಲ್ಲ. ಸೊ ಟೈಮ್ಗೆ ಏನಾರ ಬಂತು ಅಂದ್ರೆ ನಮ್ಗೆ ಅವ್ರ ಇನ್ಸ್ಪಿರೇಷನ್ ಆಗ್ತದೆ. ಓಕೆ ಸರ್, ಇವಾಗ ಎಲ್ಲ ಜರ್ನಿ ಬಗ್ಗೆ ಹೇಳಿದ್ರಿ. ಈಗ ಮುಂದೆ ಏನು ಅಂದ್ಕೊಂಡಿದ್ದೀರಾ ಮುಂದಿನ ಜರ್ನಿ ಬಗ್ಗೆ? ನಿಮ್ಮ ಐಡಿಯಾಸ್ ಎಲ್ಲ ಏನಿದೆ ಅನ್ನುವಂಥ ವಿಚಾರ ಹೇಳೋದಾಗಿದೆ. ಆ್ಯಕ್ಚುಲಿ ಸದ್ಯಕ್ಕೆ ರೈಟ್ ಮೂಮೆಂಟು ಇಲ್ಲಿ ತನಕ ನಾನು ಸಿನಿಮಾ ಬಗ್ಗೆ ಅಂದರೆ ನಾವು ಬಂದಿದ್ದೇ ಇಲ್ಲಿಗೆ ಸಿನಿಮಾ ಕಡೆ ಕಾನ್ಸಂಟ್ರೇಷನ್ ಕೊಡಬೇಕು ಅಂತ ಈ ಫೀಲ್ಡಿಗೆ ಬಂದಿದ್ದೆ. ಅದು 50% ಬಂದಿದ್ದೀರಿ ಇವಾಗ. ಬಟ್ ಏನು ಅಂದರೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಇತ್ತಲ್ಲ. ಸಿನಿಮಾ ಬಂದು ಲಾಂಗ್ ಟರ್ಮ್. ಅಂದರೆ ನಮಗೆ ಮೂವಿ ಆಗಬೇಕು, ಮೂವಿ ಕ್ಲಿಕ್ ಆಗಬೇಕು, ಕ್ಲಿಕ್ ಆದ್ಮೇಲೆ ಪೇಮೆಂಟ್ ಬರುತ್ತೆ, ಕೆಲವೊಂದು ಪೇಮೆಂಟ್ ಬರಲ್ಲ, ಈ ಥರ ಎಲ್ಲ ಇದೆ. ಬಟ್ ನಮ್ಗೆ ಸೀರಿಯಲ್ಸ್ ಬಂದು ಹಂಗಲ್ಲ. ITBT ಇವತ್ತು ಕೆಲಸ ಮಾಡ್ತೀಯ ಈ ಮಂತು, ನೆಕ್ಸ್ಟ್ ಮಂತ್ ನಿಂಗೆ ಸ್ಯಾಲ್ರಿ ಬರುತ್ತೆ. ಸೊ ನಾವು ಕೆಲವೊಂದು ರೆಸ್ಪಾನ್ಸಿಬಿಲಿಟೀಸ್ನ ನಾನು ಹೆಂಗೋ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕಾಯ್ತು. ಈಗ ತಂಗಿ ಮದುವೆ ಆಗಿದೆ, ಒಂದು ಸ್ವಲ್ಪ ಕಾರ್ ತೊಗೊಂಡಿದ್ದೀನಿ, ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್ ಕಮ್ಮಿ ಆಗಿದೆ. ಹಾಗಾಗಿ ಇನ್ಮೇಲೆ ಸಿನಿಮಾ ಬಗ್ಗೆ ಸ್ವಲ್ಪ ಗಮನ ಕೊಡೋಣ. ಇಲ್ಲಿ ತನಕ ಹೆಂಗೋ ಏನೇನು ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಮುಗಿಸ್ಕೊಂಡಿದೆ, ಇನ್ಮೇಲೆ ಸ್ವಲ್ಪ ಸಿನಿಮಾ ಬಗ್ಗೆ ಗಮನ ಕೊಡೋಣ. ಅದ್ರ ಜೊತೆಗೆ ಸ್ಟಾಪ್ ಏನೂ ಮಾಡಿದೆ, ಸೀರಿಯಲ್ಸ್ ಆಗಿರ್ಬೋದು ಯಾವ್ದು ಬಂದರೂ ಕಣ್ಣಿಗೆ ಹೊತ್ಕೊಂಡು ಮಾಡೋಣ. ಸ್ವಲ್ಪ ಇಲ್ಲಿ ತನಕ ಸಿನಿಮಾ ಬಗ್ಗೆ ಲೈನಪ್ಗೆ ಹೋಗಿರಲಿಲ್ಲ, ಇನ್ಮೇಲೆ ಸಿನಿಮಾ ಬಗ್ಗೆ ಲೈನಪ್ ಮಾಡೋಣ. ಅದ್ರ ಜೊತೆಗೆ ಆಲ್ಟರ್ನೇಟಿವ್ ಆಗಿ ಯಾವ ಸೀರಿಯಲ್ಸ್ ಬರುತ್ತೆ, ಒಳ್ಳೆ ಕತೆ ಇದ್ದು ಚೆನ್ನಾಗಿತ್ತು ಅಂತಂದರೆ ಮಾಡ್ಕೊಂಡು ಹೋಗೋಣ ಅನ್ನೋ ಸದ್ಯಕ್ಕೆ ಇಷ್ಟು ಪ್ಲಾನಿಂಗ್ ಎಲ್ಲಿದೆ. ಮದುವೆಗಿದ್ವೆಲ್ಲ ಆಮೇಲೆ ನೆಕ್ಸ್ಟ್ ಸದ್ಯಕ್ಕಂತೂ ಮದುವೆಗಿದ್ವೆ ಎಲ್ಲ ಇನ್ನೂ 4-5 ವರ್ಷ ಏನೂ ಯೋಚನೆ ಮಾಡೋದು ಸರ್. ಲವ್ವರು ಆ ಥರದ್ದು ಏನಾದರೂ ಸದ್ಯಕ್ಕೆ ಯಾವ ಇಲ್ಲ. ಕಾಲೇಜು ಮುಂಚೆ ಯೂಶಲಿ ನಾನು ಅಷ್ಟೊಂದು ಒಳ್ಳೆ ನಂಬಿಟ್ರೆ ಜನ ನಂಬಲ್ಲ. ಇವ್ನು ಇವನು ಸುಳ್ಳು ಹೇಳ್ತಾನೆ, ಸಿಕ್ಕಾಬಿಟ್ಟೆ ಕ್ಯಾಮ್ರಾ ಇದೆ ಅಂದ್ಬಿಟ್ಟು ಎಲ್ಲ ಅವನು ಪೋರ್ಟ್ರೇಟ್ ಮಾಡ್ಕೊಂತವನೆ ಅನ್ಕೊಂತಾರೆ. ಇತ್ತು ನಮಗೂ ಈಗ ಏನಂತಾರೆ ಪಾಸ್ಟ್ ರಿಲೇಷನ್ಶಿಪ್ಸ್ ಅಂತ ಏನಿರುತ್ತೆ ಅದೆಲ್ಲ ಇತ್ತು. ಈಗ ಸದ್ಯಕ್ಕೆ ಒಂದು ಲಾಸ್ಟ್ ನಾನು ಈ ಇಂಡಸ್ಟ್ರಿಗೆ ಬಂದು ನಾನು ಡಿಗ್ರಿ ಮುಗಿಸ್ಬೇಕಾದ್ರೆ ಒಂದಿತ್ತು, ಅದಾದ್ಮೇಲೆ ಯಾವೂ ಇಲ್ಲ. ಅಲ್ಲಿಂದ ಈ ತನಕ ಇನ್ಯಾವ ಟೈಮ್ ಇಲ್ಲ. ಇನ್ನೊಂದೇನು ಅಂತಂದ್ರೆ ಈಗ ನೀವೇ ನೋಡಿದ್ರಿ, ಕರೆಕ್ಟ್ ಟೈಮ್ಗೆ ನಾನೇ ಒಂದು ಸಾಧಾರಣ ಒಂದು ತಿಂಗಳ ಆಗ್ತಾಯಿನಪ್ಪ ಸರ್ ಎಲ್ಲಿದ್ದೀರಾ ಇವತ್ತಿದ್ರೆ, ಇಲ್ಲ ನಾನು ಇವತ್ತು ಬಿಸಿ. ಅದು ಹೆಂಗಾಗೋಗುತ್ತೆ ಗೊತ್ತಾ, ಯೂಶಲಿ ಅಂಥ ಬ್ಯುಸಿಯೆಸ್ಟ್ ಪರ್ಸನ್ ಅಂತ ನಾನು ಹೇಳಕ್ ಹೋಗಲ್ಲ. ಬಟ್ ಏನು ಅಂತಂದ್ರೆ ಯಾರ್ಯಾರು ಕೇಳೋ ಟೈಮಲ್ಲಿ ಬಿಸಿ. ಈಗ ಲಾಸ್ಟ್ 20 ದಿನದಿಂದ ಕಂಟಿನ್ಯೂಸ್ ಬಿಸಿ. 2 ತಿಂಗಳಾಯ್ತು ನಾನು ಮೈಸೂರಿಗೆ ಹೋಗಿ. ನಮ್ಮ ಅಪ್ಪ ಅಮ್ಮ ಇಲ್ಲಿಂದ ಮೈಸೂರು 1.5 hour ಜರ್ನಿ, 2 ತಿಂಗಳಿಂದ ಹೋಗಿಲ್ಲ ನಾನು. ನಿಮ್ಗೆ ಇಂಟರ್ವ್ಯೂ ಕೊಡೋಣ ಅಂತ ಅವಾಗಿಂದ ಅನ್ಕೊಂಡಿದ್ದೆ. ನನಗೇನು ಅಂತಂದರೆ ನನಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ ನಾನು ಕರೆಕ್ಟಾಗಿ. ನಾನು ಎಲ್ಲಿರ್ತೀನಿ, ಹೆಂಗಿರ್ತೀನಿ, ಎಲ್ಲಿಗೆ ಹೋಗ್ತೀನಿ, ಶೂಟಿಂಗ್ ಬೆಳಗ್ಗೆ ಹೋಗ್ತೀನಿ, ಸಂಜೆ ಬರ್ತೀನಿ, ರಾತ್ರಿ ಬರ್ತೀನಿ, ನನಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ. ಪಾಪ ಯಾವುದೋ ಬೇರೆ ಹುಡುಗಿನ, ಈಗ ಯಾವುದೇ ಹುಡುಗಿ ಅದ್ರೊಳಗೆ ಒಂದು ಆಸೆ ಇರುತ್ತೆ, ನಮ್ಮ ಹುಡುಗ ಇಲ್ಲಿ ಕರ್ಕೊಂಡು ಹೋಗ್ಬೇಕು, ನಮ್ಮ ಹುಡುಗ ಚೆನ್ನಾಗಿ ಮಾತಾಡಿಸ್ಬೇಕು, ನನಗೆ ಟೈಮ್ ಕೊಟ್ಟು ಕೇಳಬೇಕು ಅಂತ. ಸದ್ಯಕ್ಕೆ ಮೂಮೆಂಟ್ಗೆ ನಂಗೆ ಅಷ್ಟು ಟೈಮ್ ಕೊಟ್ಟು ಮಾತಾಡಿಸೋ ಅಷ್ಟು ಟೈಮ್ ಕೊಟ್ಟು ಕೇಳೋ ಅಷ್ಟು ಇಷ್ಟ ಇಲ್ಲ ಸದ್ಯಕ್ಕೆ ನಾನು ಮೂಮೆಂಟು. ಸುಮ್ಮನೆ ಯಾಕೆ ಅವರು ಅವರು ಇದನ್ನ ನಾವು ಹಿಂಗಿರ್ತೀವಿ ಅಂತ ಪ್ರಾಮಿಸ್ ಮಾಡೋದು, ಹಂಗಿರಕ್ಕಾಗದೆ ಕೊನೆಗೆ ಪ್ರೀತಿನೇ ಸರಿ ಇಲ್ಲ, ಈ ಹುಡುಗನೇ ಸರಿ ಇಲ್ಲ ಅಂತ ಅವ್ರು ಬೇಜಾರು ಮಾಡ್ಕೊಳ್ಳೋದು. ಅದಕ್ಕೆ ಸವಾಸನೆ ಬೇಡ. ಸ್ವಲ್ಪ ಆರಾಮಾಗಿ ಈಗ ತಾನೇ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ 1-2 ವರ್ಷ ಆಗಲಿ, ಇಲ್ಲ ಪರವಾಗಿಲ್ಲ ಗುರು, ಫ್ಯಾಮಿಲಿ ಇಷ್ಟು ಟೈಮ್ ಕೊಡ್ಬೋದು, ಕೆಲಸಕ್ಕೂ ಇಷ್ಟು ಟೈಮ್ ಕೊಡ್ಬೋದು. ಈಗ ನಾವು ಹೆಂಗೆ ಅಂತಂದರೆ ನಾವು ಒಂದು ಒಳ್ಳೆ ಇನ್ನೂ ಒಂದು 4-5 ಸೀರಿಯಲ್ ಆದಮೇಲೆ ಒಂದು ಟೈಮಿಂಗ್ಸ್ ಅಂತ ಮಾತಾಡ್ಬೋದು. ಈ ಟೈಮಿಂಗ್ಸ್ ಬರ್ತೀವಿ ಸರ್, ಈ ಟೈಮಿಂಗ್ಸ್ ಹೋಗ್ತೀವಿ. ನಾವೆಲ್ಲ ಈಗ ಇನಿಷಿಯಲ್ ಅವರು ನಾವೇನು ಟೈಮಿಂಗ್ಸ್ ಮಾತಾಡೋಕ್ಕಾಗಲ್ಲ. ಎಷ್ಟೊತ್ತಿಗೆ ಕರೆದ್ರು ಹೋಗಲೇಬೇಕು, ಮಾಡ್ಕೊಡ್ಲೇಬೇಕು. ಆಮೇಲೆ ನಮಗೂ ಈಗ ಇರೋದು ಹಂಗೆ, ಈ ಫ್ಯಾಮಿಲಿ ಇಲ್ಲ,
ಏನೇ ಬೆಳಗ್ಗೆ ಎದ್ರು ಮಲಗೋದ್ರು ಬರೀ ಕೆಲಸದ ಮೇಲೆ ಡಿಪೆಂಡ್ ಆಗಿರೋದ್ರೆ ಯಾವಾಗ ಬೇಕಾದ್ರೂ ಹೋಗಿ ಬರ್ತೀವಿ. ಸೊ ಹಾಗಾಗಿ ಸದ್ಯಕ್ಕೆ ಲವ್ ಗಿವು ಏನೂ ಇಲ್ಲ. ಟೈಮ್ ನನಗೆ ಕೊಡೋಕ್ಕಾಗ್ತಿಲ್ಲ, ಇನ್ನು ಬೇರೆಯವ್ರಿಗೆ ಎಲ್ಲಿ ಕೊಡೋದು ಅಂತ. ಸರ್, ಈಗ ಕೊನೆಯದಾಗಿ ಇವಾಗ ಏನಪ್ಪ ಅಂದರೆ ಟಿ ವಿ ಕೂತ್ಕೊಂಡು ನೋಡಿದರೆ ಇಷ್ಟು ದಿನ ನೀವು ಕಾಣಿಸ್ಕೊಳ್ತಾ ಇದ್ರಿ, ರಾಮ್ ಅವರು ಈ ಪ್ರೇಮ ಕಾವ್ಯದಲ್ಲಿ ಬರ್ತಾರೆ ಅನ್ನುವಂಥದ್ದು ಒಂದು ನಂಬಿಕೆ ಇತ್ತು, ಒಂದು ಪ್ರೀತಿ ವಿಶ್ವಾಸ ಕೊಡ್ತಾ ಇದ್ರು. ನಾನು ಕಾಯ್ಬೋದು, ನಾಳೆ ಇವತ್ತು ಮಿಸ್ ಆದರೆ ನಾಳೆ ಬರ್ತಾರೆ ಇದೇ ಟೈಮಿಂಗ್ಸಲ್ಲಿ ರಾಮ್ ಅಂತ ಕಾಯ್ತಾ ಇದ್ರು. ಇವಾಗ ಸಿಗ್ತಾ ಇಲ್ಲ, ನೀವು ಮತ್ತೆ ಸಿಗ್ತಾ ಇಲ್ಲ ಅವರಿಗೆ ಆ ಟೈಮಿಂಗ್ ನೋಡೋಕ್ಕೆ. ನಿಮ್ಗೆ ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಾರೆ, ಆ ಪ್ರೀತಿಗೆ ಕೊನೆಯದಾಗಿ ಏನಾದ್ರು ಹೇಳೋದಾದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಅಂತ? ನಾನು ಕನ್ನಡ ಜನತೆಗೆ ಏನು ಹೇಳ್ತೀನಿ ಅಂದರೆ, ರಾಮ್ ಅನ್ನೋದನ್ನ ನೀವು ಎಲ್ಲರೂ ಯಾವ ಮಟ್ಟಕ್ಕೆ ತೊಗೊಂಡು ಹೋಗಿದ್ದೀರಾ ಅನ್ನೋದು ನನ್ನ ಲೈಫಲ್ಲಿ ನಿಮ್ಗೆ ಈಗೆಲ್ಲ ಗೊತ್ತಾಗ್ತಿದೆ, ಎಷ್ಟು ನನ್ನ ಪ್ರಭಾವ ಬೀರಿದೆ ರಾಮ್ ಅನ್ನೋ ಪಾತ್ರ ಅನ್ನೋದು. ಸೊ ನಾನು ಯೂಶ್ವಲಿ ನಿಮ್ಮ ಎಲ್ಲರ ಹತ್ರ ಏನು ಕೇಳೋದು ಅಂತಂದರೆ, ಇವಾಗ ಏನು ಪ್ರೀತಿ ಕೊಟ್ಟಿದ್ದೀರಾ ಇಷ್ಟು ವರ್ಷ ತನಕ, ಲೈಕ್ ನನಗೆ ಹೆಂಗೆ ಸಾಕೊಂಡು ಬಂದಿದ್ದೀರಾ ಅದೇ ರೀತಿ ಮುಂದೂ ಸಾಕೊಂಡು ಹೋಗಿ, ಅಷ್ಟೇ ಸಪೋರ್ಟ್ ಮಾಡಿ. ಆ್ಯಂಡ್ ನನ್ನ ಪ್ರಕಾರ ರಾಮ್ ಅನ್ನೋ ಪಾತ್ರ ಮುಗ್ದಿದೆ ಅಷ್ಟೇ, ಅದು ಬಿಟ್ಟು ನಾನು ಎಂಟರ್ಟೈನ್ಮೆಂಟ್ ಮಾಡೋದು ಮುಗ್ದಿಲ್ಲ. ಬೇರೆ ಯಾವುದೋ ಪಾತ್ರ ಮುಖಾಂತರ ನಿಮ್ಮ ಮುಂದೆ ಬರ್ತೀನಿ, ಇನ್ನೂ ಜಾಸ್ತಿ ನಿಮ್ಮೆಲ್ಲರನ್ನೂ ಖುಷಿ ಪಡಿಸೋದಕ್ಕೆ, ಎಂಟರ್ಟೈನ್ ಮಾಡೋದಕ್ಕೆ ಸಾಕಷ್ಟು ಟ್ರೈ ಮಾಡ್ತೀನಿ. ಆ್ಯಂಡ್ ಡೆಫಿನೆಟ್ಲಿ ನನ್ನ ಪ್ರಕಾರ ಇನ್ನೊಂದು 3-4 ಮಂತ್ಸಲ್ಲಿ ಖಂಡಿತ ನಿಮ್ಮ ಮುಂದೆ ಬೇರೆ ಒಂದು ಪಾತ್ರದಲ್ಲಿ ಖಂಡಿತ ಬಂದೇ ಬರ್ತೀನಿ. ಅಲ್ಲಿ ತನಕ ಈ ಮೈಕ್ರೋ ಸೀರೀಸು ಅಲ್ಲಿ ಇಲ್ಲಿ ಎಲ್ಲರೂ ಒಂದು ಕಡೆ ನಿಮಗೆ ಕಾಣಿಸ್ಕೊತಾನೆ ಇರ್ತೀನಿ, ಎಲ್ಲೂ ಮರೆಯಾಗಂತೂ ಎಲ್ಲೂ ಹೋಗಲ್ಲ, ಎಲ್ಲ ಕಡೆ ಕಾಣಿಸ್ಕೊತಾನೆ ಇರ್ತೀನಿ. ಬಟ್ ಬರೋ ತನಕನೂ ಅಷ್ಟೇ ಸಪೋರ್ಟು, ಅಷ್ಟೇ ಆಶೀರ್ವಾದ ನಮ್ಮ ಮೇಲಿರಲಿ. ಆಮೇಲೆ ಬಂದಾದಮೇಲೆ ಇಡೀ ನಮ್ಮ ತಂಡದ ಮೇಲೆ, ಎಲ್ಲ ಆರ್ಟಿಸ್ಟ್ಗಳ, ನಮ್ಮ ಇಡೀ ಪ್ರೇಮ ಕಾವ್ಯ ತಂಡದ ಮೇಲೆ ಈಗ ನೀವೇನು ಪ್ರೀತಿ ಕೊಟ್ಟಿದ್ರೆ ಎಲ್ಲರೂ ಒಂದೊಂದು ಪ್ರಾಜೆಕ್ಟಲ್ಲಿ ನಿಮ್ಮ ಕಣ್ಮುಂದೆ ಬರ್ತಾ ಇರ್ತಾರೆ. ಅವರೆಲ್ಲರಿಗೂ ನನಗೆ ಸಪೋರ್ಟ್ ಮಾಡ್ತೀರಾ, ಎಲ್ರಿಗೂ ಅಷ್ಟೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ ಸರ್, ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ನೀವು ಏನೇನು ಅಂದ್ಕೊಂಡಿದ್ದೀರಾ ಅದೆಲ್ಲ ಕೂಡ ಆಗಲಿ. ಇವಾಗ ಸ್ಮಾಲ್ ಸ್ಕ್ರೀನಿಂದ ಬಿಗ್ ಸ್ಕ್ರೀನ್ಗೆ ಆದಷ್ಟು ಬೇಗ ಬನ್ನಿ ಅಂತ ನಾವು ಹೇಳ್ಕೊಡ್ತೀವಿ ಸರ್. ಅಂದರೆ ಒಳ್ಳೇದಾಯ್ತು ಸರ್, ಥ್ಯಾಂಕ್ ಯು, ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ SS TVಗೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೆಷಿಯಸ್ ಟೈಮ್ನ ಇಷ್ಟೋ ತನಕ ವೆಯ್ಟ್ ಮಾಡಿ, ಅಂದರೆ ಲೈಕ್ ನಾನು ಡೇಟ್ಸ್ ಮೇಲೆ ಆ ಬಿಸಿ ಈ ಬಿಸಿ ಅಂದ್ರೂ ಮನೆಗೆ ಬಂದು ಮಾಡಿರೋದಕ್ಕೆ, ಲೈಕ್ ಇಂಟರ್ವ್ಯೂ ತೊಗೊಂಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನಗೆ ಯೂಶ್ವಲಿ ಏನು ಅಂತಂದರೆ, ಕೆಲವೊಂದು SS TV ಈಗ ನಿಮ್ಮ ಚಾನಲ್ಸ್ ನನಗೆ ಇನಿಷಿಯಲ್ ಡೇಸಿಂದನೂ ಈ ಮೀಡಿಯಾದವ್ರು ಅಂತ ಸಿಕ್ಕಾಬಿಟ್ಟೆ ನನಗಿಷ್ಟ. ಬಿಕಾಸ್ ಏನಕ್ಕೆ ಅಂದರೆ, ನಾನು ಯಾವ ಸ್ಟಾರ್ ಆಗಿರಲಿಲ್ಲ, ಯಾವ ಸ್ಟಾರ್ ಮಗ ಆಗಿರಲಿಲ್ಲ. ಇಂಟರ್ವ್ಯೂ ಎಲ್ಲ ಕೊಟ್ಟಿಲ್ಲ ಅನ್ಸುತ್ತೆ. ಇಲ್ಲ, ಕೊಟ್ಟಿದ್ದೀನಿ ನಾನು. ಅದೇ ಫಾರ್ ಎಕ್ಸಾಂಪಲ್, ನಾನು ಯಾರು ಸ್ಟಾರ್ ಮಗ ಆಗಿಲ್ಲ, ಪೊಲಿಟಿಷಿಯನ್ ಮಗ ಅಲ್ಲ, ಯಾರೂ ಆಗಿರಲಿಲ್ಲ. ಹಂಗಿದ್ದಾಗಿಂದನೂ ನನ್ನ ಈಗ ಫಾರ್ ಎಕ್ಸಾಂಪಲ್ ಬೇರೆಯವರು ಒಂದು ಹೆಚ್ಚು ಕಮ್ಮಿ ಒಂದು 10 ಮೇಲೆ ಆಗಿದೆ, ಬೇರೆ ಚಾನಲ್, ಡಿಫ್ರೆಂಟ್ ಚಾನಲ್ಸ್ಗೆಲ್ಲರೂ ಎಲ್ಲರೂ ಐಡೆಂಟಿಫೈ ಮಾಡಿ ನಾವು ಯಾರು ಏನೂ ಅಲ್ಲ. ಆಮೇಲೆ ಈಗ ನಮ್ಮನ್ನ ಹಾಕೊಳ್ದಿರೋ ನಿಮ್ಗೇನು ಲಾಭ ಇಲ್ಲ. ಯಾಕಂದ್ರೆ ಬಿಕಾಸ್ ದೇಶದಲ್ಲಿ, ರಾಜ್ಯದಲ್ಲಿ ನಡೆಯುವಂಥ ಬೇಕಾದ ಸುದ್ದಿಗಳಿದ್ದಾವೆ, ಅದನ್ನ ಮಾಡಿದ್ರೆ ಆಗುತ್ತೆ. ಬಟ್ ಒಬ್ಬೊಬ್ರು ಕಲಾವಿದರುಗಳನ್ನ ನೀವೆಲ್ಲರೂ ಹುಡುಕಿ, ಇಲ್ಲ ಅವ್ರೇನೋ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ, ಅವ್ರಿಗೊಂದು ಸಪೋರ್ಟಿವ್ ಆಗಿ ಮಾಡೋಣ ಅಂತ. ಸೊ ಇದು ನೀವೆಲ್ಲ ನೀವು ಮಾಡೋದೇನಾಗುತ್ತೆ ಅಂದರೆ, ಪ್ರತಿಯೊಬ್ಬರು ಕಲಾವಿದರಿಗೂ ಪುಷ್ ಅಪ್ ಕೊಟ್ಟಂಗೆ ಆಗುತ್ತೆ. ಮಾಡ್ತಿರೋ ಕೆಲಸಕ್ಕೆ ಇನ್ನೊಂದು ಸ್ವಲ್ಪ ಎನರ್ಜಿ ಕೊಡೋದಕ್ಕಾಗುತ್ತೆ, ಮಾಡ್ತಿರೋದಕ್ಕೆ ಇನ್ನೊಂದು ಸ್ವಲ್ಪ ಏನೋ ಮಾಡೋಣ, ನಮ್ಮನ್ನ ಯಾರೋ ರೆಕಗ್ನೈಸ್ ಮಾಡಿದ್ರು ಅಂತ. ನಮ್ಗೇನಿಲ್ಲ ಸರ್, ಇವಾಗ ಇದನ್ನ ನೋಡಿ ಯಾರೊಬ್ರು ಪ್ರೊಡ್ಯೂಸರು ಅಥವಾ ಡೈರೆಕ್ಟರ್ ನಿಮಗೆ ಕಾಲ್ ಮಾಡಿ, ನಾನು ಅದು ನೋಡ್ದಪ್ಪ ಚೆನ್ನಾಗಿ ಬಾರಪ್ಪ ಒಂದು ಚಾನ್ಸ್ ಕೊಡ್ತೀನಿ ಅಂತೇಳಿ, ನಮ್ಗೆ ಅದೇ ರಿಯಲ್ಸ್ ಅದೇ ಸಾಕು ಸರ್. ನಮಗೆ ಒಂದು ಚಾನ್ಸ್ ಸಿಕ್ಕಿ ಆಮೇಲೆ ನನಗೂ ಅಷ್ಟೇ ಇಂಟರ್ವ್ಯೂಸ್ನೆಲ್ಲ ನೋಡಿದಾಗ ನನಗೇನಕ್ಕೆ ನನ್ನ ಕಷ್ಟಗಳನ್ನೆಲ್ಲ ಹೇಳ್ಕೊಂತೀನಿ ಅಂದರೆ, ಬಿಕಾಸ್ ಅವಶ್ಯಕತೆ ಇಲ್ಲ ಜನಗಳಿಗೆ ಕಷ್ಟ ಕೇಳೋದು ಎಲ್ಲನೂ. ಬಟ್ ನಾವೇನಕ್ಕೆ ಕಷ್ಟಗಳು, ನಾವು ಹೆಂಗೆ ಬಂದಿದ್ದ ಆದಿಗಳನ್ನ ಹೇಳ್ತೀವಿ ಅಂದರೆ, ಇವತ್ತು ನಮಗೆ ಬಿಗ್ಗೆಸ್ಟ್ ನಮ್ಮ ಲೈವಲ್ಲಿ ಇವತ್ತಿನ ಕಾಲಕ್ಕೆ ಬಿಗ್ಗೆಸ್ಟ್ ನಮಗೆ ಎಕ್ಸಾಂಪಲ್ ಇರೋದು ಯಶ್ ಸರ್. ಹೌದು, ಹೆಂಗೆ ಬಂದರು, ಹೇಗೆ ಬಂದರು, ಎತ್ತ ಬಂದರು ಅಂತ. ಸೊ ಅದನ್ನೆಲ್ಲ ಇಂಟರ್ವ್ಯೂಸ್ ನಾವು ನೋಡಿ ಕೆಲವೊಂದು ಇನ್ಸ್ಪಿರೇಷನ್ ಆಗಿದ್ದೀವಿ. ಈಗ ನಾವು ಈ ಮಟ್ಟಕ್ಕೆ ಏನೋ ಒಂದು ಹೆಜ್ಜೆ ಈ ಫೀಲ್ಡಲ್ಲಿ ಇಟ್ಟಿದ್ದೀವಿ ಅಂದಾಗ, ನಮ್ಮ ಥರ 1000 ಜನ ಇನ್ನೂ ರೋಡಲ್ಲಿ ಅಲ್ಲಿ ಇಲ್ಲಿ PGಗಳು ಮಾಡ್ಕೊಂಡು, ರೂಮ್ ಮಾಡ್ಕೊಂಡು ಹುಡುಗರುಗಳು ಕನ್ಸು ಕಟ್ಕೊಂಡು ಭಾಳ ಇದ್ದಾರೆ. ಸೊ ಅಲ್ಲಿಂದ ಬಂದಿರೋ ನಾನೇ ಒಂದೇನೋ ಆಗಿದೆ ಅಂದಾಗ, ಏನೋ ಒಂದು ಇಂಟರ್ವ್ಯೂ ನೋಡಿದಾಗ ಅವರು ಬಿಡುಗರು ನಮ್ಮ ಥರನೇ ಯಾರೋ ಒಬ್ಬ ಹುಡುಗ ಅಷ್ಟು ತನಕ ಹೋಗಿ ಮಾಡಿದಾನಲ್ಲ, ನಾವು ಮಾಡ್ಬೋದಲ್ಲ ಅಂತ ಏನೋ ಸ್ವಲ್ಪ ಎನರ್ಜಿ ಇರುತ್ತೆ, ಮಾಡ್ತಾರೆ ಅಂತ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. SS TV, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.